ಅವನೊಂದು ರಕ್ಷಣಾ ಪರದೆಯ ಹಾಗೆ ನಿಲ್ತಾನೆ. ಆದ್ದರಿಂದ ಪ್ರಖರ ಸೂರ್ಯಕಿರಣಗಳು ಏಕಾಏಕಿ ನಮ್ಮನ್ನು ಸುಡದ ಹಾಗೆ ಅರುಣ ಕಾದನಂತೆ. ಮತ್ತು ಅವನು ಎಲ್ಲೆಲ್ಲಿ ಹೋಗಬೇಕು ಸೂರ್ಯ, ಅದಕ್ಕೆ ಸಾರಥ್ಯವನ್ನು ಅರುಣ ಮಾಡಿದ ಅಂತ ಹೇಳ್ತಾರೆ. ಹೀಗೊಂದು ಭಾಗ ಆಯಿತು. ಇತ್ತ ಆ ಕಡೆಯಿಂದ ನಾಗ, ಈ ಕಡೆಯಿಂದ ಗರುಡ ಮಕ್ಕಳು ನೋಡಿ. ವಿನತೆಯ ಮಗ ವೈನತೇಯ, ಇವರಿಗೆ ಅವನು ಕಾದ್ರಾವೇಯರು, ಕದ್ರುವಿನ ಮಕ್ಕಳು. ಹಾಗೆ ಅದೊಂದು ಹೇಳಿದ್ನಲ್ಲ, ಸ್ವಲ್ಪ ದೀರ್ಘಗೊಳಿಸಿ ಹೇಳುವುದು ಹೆಸರನ್ನು. ಅವರ ವಂಶಕ್ಕೆ ಆ ಹೆಸರು. ವಿನತೆಯ ಮಗ ಗರುಡ ವೈನತೇಯ ಆದ. ಆ ವೈನತೇಯನನ್ನ ಜೊತೆಗೆ ಇವರೇನು, ಇವರದ್ದು ಪರಸ್ಪರ ಏನು, ಒಂದು ದಿವಸ ಸಮುದ್ರ ಮಥನದ ಹೊತ್ತಿಗೆ ಈ ಅಕ್ಕ ತಂಗಿ ಸವತಿಯರು ಅದು ಕುದುರೆಯನ್ನು ನೋಡ್ಕೊಂಡು ಬರೋಣ ಅಂತ ಆಯಿತು. ಹೋಗುವಾಗ ದಾರಿಯಲ್ಲಿ ಇವಳು ಕೇಳಿದ್ಲು, ಕುದುರೆ ಯಾವ ಬಣ್ಣ ಅನ್ಕೋತೀಯ? ವಿನತೆ ಬಹಳ ಸರಳವಾಗಿ ಹೇಳ್ತಾಳೆ, ಅದು ದೇವಲೋಕದ ಕುದುರೆ ಅಲ್ಲ, ಅದು ಬಿಳಿ ಇರಬಹುದು. ಇವಳು ಬೇಕು ಅಂತ ಏನು ಹೇಳ್ತಾಳೆ, ಇಲ್ಲ ನನ್ನ ಪ್ರಕಾರ ಅದು ಬಾಲಕಪ್ಪು ಅಂತ. ಬಾಲಕಪ್ಪು ಹೇಗಿರುತ್ತೆ ನೋಡೇ ಬಿಡೋಣ, ನಾಳೆ ಪಂದ್ಯ ನಮ್ಮಿಬ್ಬರ ಮಧ್ಯೆ. ಒಂದು ವೇಳೆ ನನ್ನ ಮಾತು ಸರಿಯಾದರೆ ನೀನು ನನ್ನ ದಾಸಿ, ನಿನ್ನ ಮಾತು ಸರಿಯಾದರೆ ನಾನು ನಿನ್ನ ದಾಸಿ ಅಂತ ಪರಸ್ಪರ ಕದ್ರು ಕಡ್ಡಾಯ ನಿಯಮ ಹಾಕ್ತಾಳೆ. ಒಪ್ತಾಳೆ ವಿನತೆ. ರಾತ್ರಿ ಇವಳೇನು ಮಾಡ್ತಾಳೆ, ತನ್ನ ಮಕ್ಕಳಿದ್ದಾರಲ್ಲ 1000 ಸರ್ಪಗಳು, ಇವೆಲ್ಲ ಕಪ್ಪು ಸರ್ಪಗಳು, ಆ ನಾಗಗಳಿಗೆ ಹೇಳ್ತಾಳೆ, ನೀವೊಂದು ಕೆಲಸ ಮಾಡಿಪ್ಪ, ನಾನು ಕುದುರೆಯ ಬಾಲ ಕಪ್ಪು ಇರ್ತದೆ ಅಂತ ಒಂದು ಪಂದ್ಯ ಕಟ್ಟಿದ್ದೇನೆ ನಿಮ್ಮ ಚಿಕ್ಕಮ್ಮನ ಜೊತೆಗೆ. ನಾಳೆ ಅದು ಬಿಳಿ ಇಲ್ಲದ ಹಾಗೆ ನೀವು ಹೋಗಿ ಬಾಲದಲ್ಲೆಲ್ಲ ಜೊತಾಡಬೇಕು. ನಮಗೆ ದೂರದಿಂದ ಕಾಣುವಾಗ ಅದು ಬಾಲ ಕಪ್ಪು ಕಾಣಬೇಕು. ನೀವು ಆ ಕೆಲಸ ಮಾಡಬೇಕು. ಮಕ್ಕಳು ಹೇಳ್ತಾವೆ, ಅಮ್ಮ ತಾಯಿ ಕೆಟ್ಟ ಕೆಲಸನ ಮಾಡಿಸ್ಬಾರ್ದಲ್ಲ, ನೀನು ಯಾಕೆ ಇಂಥ ಕೆಲಸ ನಮ್ಮ ಕಡೆಯಿಂದ ಮಾಡಿಸ್ತಿ? ನನಗೆ ಬುದ್ಧಿವಾದ ಹೇಳುವಷ್ಟು ದೊಡ್ಡವರಾದಿರಾ? ನೀವು ಮುಂದೊಂದು ದಿನ ಜನಮೇಜಯ ಮಾಡುವ ಆ ಯಜ್ಞದ ಒಂದು ಕಾಲದಲ್ಲಿ ನೀವು ಸುಟ್ಟು ಭಸ್ಮ ಆಗಿ ಅಂತ ಶಾಪ ಕೊಡ್ತಾರೆ. ಮಕ್ಕಳಿಗೆ ಶಾಪ. ಈ ಮಕ್ಕಳು ಏನು ಮಾಡ್ತಾರೆ, ಅಯ್ಯೋ ಈಗ ಹೇಗಿದ್ದರೂ ಶಾಪ ಅಂತೂ ಅಮ್ಮ ಕೊಟ್ಟಾಗಿದೆ, ಮಾಡದೇ ಇದ್ದರೆ ಇನ್ನೊಂದು ತಪ್ಪಿಗೆ ಅಮ್ಮನಿಗೆ ಮತ್ತೊಂದು ಶಿಕ್ಷೆ ಆಗುತ್ತೆ, ನಮಗಂತೂ ಶಿಕ್ಷೆ ಖಚಿತ. ಈಗ ನಾವು ಮಾಡಿದರೆ ಅಮ್ಮನ ಶಿಕ್ಷೆ ತಪ್ಪಬಹುದು, ನಮಗೂ ಒಂದು ವೇಳೆ ಆಗಲಿ ನನ್ನ ಮಕ್ಕಳು ನಾನು ಹೇಳಿದ ಮೇಲೆ ಮಾಡಿದ್ರಲ್ಲ ಅಂತ ಅವಳು ಉಶಾಪ ಕೊಟ್ಟರೂ ಕೊಡಬಹುದು ಅಂತ ಹೇಳಿ ನಾಗಗಳು ಹೋಗಿ ಬಾಲದಲ್ಲಿ ಜೊತಾಡಿ ಕಪ್ಪು ಕಾಣಿಸುವ ಹಾಗೆ ಮಾಡಿ 500 ವರ್ಷ ದಾಸ್ಯಕ್ಕೆ ಒಳಪಡಿಸ್ತವೆ ವಿನತೆಯನ್ನು. ಈ ದಾಸ್ಯದ ಕಾಲಘಟ್ಟದಲ್ಲಿ ರಾಮಣಕ ದ್ವೀಪ ಅಂತ ಸಮುದ್ರದ ಮಧ್ಯೆ ಒಂದು ದ್ವೀಪ, ಅಲ್ಲಿಗೆ ಹೋಗಬೇಕು ನಾವು ಅಂತ ಒಂದು ದಿವಸ ತೀರ್ಮಾನ ಮಾಡ್ತಾಳೆ ಕದ್ರು. ನಾವು ಹೋಗೋಣ. ನಾವು ಹೇಗೆ ಹೋಗೋದು? ನಾವು ಹೋಗೋಣ, ನಮ್ಗೆ ಹೋಗೋಕ್ಕಾಗತ್ತಲ್ಲ ಅಂತ. ಯಾರು ಹೋಗೋದು? ನಾಗಗಳನ್ನೆಲ್ಲ ಅವನು ಹೊತ್ಕೊಂಡು ಬರಲಿ. ಯಾರು ಇದ್ದಾನಲ್ಲ ಗರುಡ. ಗರುಡನ ವಿವರಣೆ ಬಹಳ ಚೆನ್ನಾಗಿದೆ, ಎಂಥ ಪ್ರಬಲ, ಎಷ್ಟು ಗಟ್ಟಿಗ ಎಲ್ಲ. ಆಯಿತು, ಗರುಡ ನಾಗನನ್ನು ಹೊತ್ಕೊಂಡು ಹೋಗ್ತಾನೆ. ಇವರಿಗೆ ಗಗನದಲ್ಲಿ ವಿಹರಿಸುವ ಶಕ್ತಿ ಇರುತ್ತೆ. ಇವರು ಹಾಗೆ ಇವರು ಹೋಗ್ತಾರೆ. ಅಂತೂ ಅವರು ಹೋಗುವಾಗ ಗರುಡನಿಗೆ ದಣಿವಾಗುತ್ತೆ. ಗರುಡ ಎಣಿಸ್ತಾನೆ, ಈ ದಾಸ್ಯದಿಂದ ಎಲ್ಲ ಯಾವಾಗ ಬಿಡುಗಡೆ ಅಮ್ಮನಿಗೆ? ಇದೆಲ್ಲ ದಣಿವು ಮಾಡಿಕೊಂಡು ಅಮ್ಮ ಪಾಪ ನಾನು ಅವಳಿಗಾಗಿ ಅವಳು ನನಗಾಗಿ ಎಲ್ಲ ಒದ್ದಾಡೋದು ಎಷ್ಟು ದಿವಸ ಅಂತೆಲ್ಲ ಯೋಚನೆ ಮಾಡಿದಾಗ ರಾಮಣಕ ದ್ವೀಪದಲ್ಲಿ ಬಂದು ಇಳಿಯುವ ಹೊತ್ತಿಗೆ ಕದ್ರುವಿನತೆಯರು ಆಚೆ ಇರ್ತಾರೆ. ಈ ನಾಗಗಳ ಜೊತೆಗೆ ಗರುಡ ಕೇಳ್ತಾನೆ, ಏನಪ್ಪ ನಾವು ಹೇಗೆ ಮಾಡಿದರೆ ನಮಗೆ ಮುಕ್ತಿ? ಆಗ ಆ ಒಂದು ನಾಗಗಳು ಹೇಳ್ತವೆ, ನೀನು ನಮ್ಗೆ ಅಮೃತ ತಂದುಕೊಡು, ನಮ್ಮ ವಿಷ ಹೋಗುವ ಹಾಗೆ ಮಾಡು. ನೀನು ಅಮೃತ ತಂದು ಕೊಟ್ಟರೆ ನಿನ್ನ ಅಮ್ಮ ಬಿಡುಗಡೆ ಆಗ್ತಾಳೆ. ಹೌದಾ? ಖಂಡಿತ. ನಮ್ಮ ಅಮ್ಮಂಗೆ ನಾವು ಹೇಳ್ತೀವಿ. ಸರಿ, ಅಮ್ಮನನ್ನು ಒಪ್ಪಿಸ್ತವೆ. ಇವನು ಅದಕ್ಕಾಗಿ ಗರುಡ ಸಂಚಾರ ಹೋಗ್ತಾನೆ. ಎಷ್ಟು ಹೋಗ್ತಾನೆ ಅವನು ಹೋಗಿ ಸಮುದ್ರ ಮಥನದಲ್ಲಿ ಅದನ್ನು ತೆಗೆದುಕೊಂಡು ಇಂದ್ರನ ಅರಮನೆಯಲ್ಲಿ ಅಥವಾ ಅಲ್ಲಿ ಇಡಲಾಗಿದೆ ಆ ಗಡಿಗೆ, ಅದನ್ನು ಇಂದ್ರನ ಅರಮನೆಯಿಂದ ಅಥವಾ ಅಲ್ಲಿಂದ ಆ ಲೋಕದಿಂದ ತೊಗೊಂಬರಬೇಕು. ಗರುಡ ತೊಗೊಂಬರಲಿಕ್ಕೆ ಹೋಗ್ತಾನೆ. ಘಟಸರ್ಪಗಳು ತಡೀತಾವೆ. ಅಗ್ನಿ ಬಾಯಿ ತೆರೆದು ಸುಡುವ ಹಾಗೆಲ್ಲ ಆಗಿ ಅದು ಅವನ ಕಣ್ಣಿಗೆ ಮತ್ತು ಅವನ ಉಸಿರಾಟಕ್ಕೆಲ್ಲ ತೊಂದರೆ ಮಾಡ್ತವೆ. ಆದರೆ ಗರುಡ ತನ್ನ ಹೂಂಕಾರದಿಂದಲೇ ಅಗ್ನಿ ಆರಿಸ್ತಾನೆ, ಘಟಸರ್ಪಗಳನ್ನು ಸೋಲಿಸ್ತಾನೆ. ಇಂದ್ರನ ವಜ್ರಾಯುಧವನ್ನು ಕೂಡ, ವಜ್ರಾಯುಧ ಒಂದು ಸಣ್ಣ ಗರಿಗೆ ತಾಗ್ತದಷ್ಟೇ, ಗರುಡನಿಗೆ ಏನೂ ಆಗೋದಿಲ್ಲ, ಒಂದು ಗರಿ ಉದುರ್ತದೆ. ಆ ಗರಿ ಎಷ್ಟು ಸುಂದರವಾಗಿತ್ತು ಅಂದರೆ
ಅದಕ್ಕೆ ಅವನಿಗೆ ಸುಪರ್ಣ ಅಂತ ಹೆಸರಾಗುತ್ತೆ. ಅತ್ಯಂತ ಭಾರವಾದ ಸಂಗತಿಗಳನ್ನೆಲ್ಲ ಹೊರುವ ಕಾರಣವಾಗಿ ಅವನಿಗೆ ಗರುಡ ಅನ್ನುವ ಹೆಸರು ಬಂತು ಅಂತ ಎಲ್ಲ ಹಾಗೆ ಅವನು ತೊಗೊಂಬರ್ತಾನೆ. ಇದು ತೊಗೊಂಬರುವುದಕ್ಕೆ ಪೂರ್ವದಲ್ಲಿ ಹಸಿವೆಗೆ ಏನು ಮಾಡೋದು ಅಂತ ನಿಷಾದರನ್ನು ತಿನ್ನು ಅಂತ ತಾಯಿ ಹೇಳಿದ್ದುಂಟು. ನಿಷಾದರನ್ನು ತಿನ್ನುವಾಗ ಬ್ರಾಹ್ಮಣರನ್ನು ಗಂಟ್ಲಿಗೆ ಸಿಕ್ಕಿಕೊಂಡ್ರೆ ಬಿಡು, ಉಗುಳಿ ಬಿಡು, ಬ್ರಾಹ್ಮಣರು ಅಂತ ಹೆಂಗೆ ಗೊತ್ತಾಗೋದು ಎಲ್ಲ ಕೇಳ್ತಾನೆ. ಬಿಸಿ ಬೆಂಕಿಯ ಹಾಗಾಗುತ್ತೆ ನಿನ್ನ ಗಂಟ್ಲು, ಆಗ ಉಗುಳಿ ಬಿಡು, ಇವೆಲ್ಲ ಕಥೆಗಳಿವೆ. ಅಲ್ಲಿಂದ ಅವನು ವಾಲಕಿಲ್ಯರಿರುವ ಒಂದು ದೊಡ್ಡ ಆಲದ ಮರದ ಟೊಂಗೆಯಲ್ಲಿ ಕೂತ ಕಥೆ ಇದೆ. ಯಾಕೆಂದರೆ ಅವ್ರ ತಂದೆ ಕಶ್ಯಪ ಹೇಳ್ತಾರೆ, ನಿಷಾದರ ನುಂಗಿ ಇವನಿಗೆ ಹಸಿವು ಹೋಗೋದಿಲ್ಲ, ದೇವಲೋಕದವ್ರಿಗೆ ಹೋಗಬೇಕಲ್ಲ, ಅವನಿಗೆ ಹಸಿವಾಗ್ತದೆ, ಶಕ್ತಿ ಸಾಲಲ್ಲ. ಆಗ ಅವನು ಅವರ ಅಪ್ಪನನ್ನು ಕೇಳ್ತಾನೆ, ನಾನು ಏನು ತಿನ್ನಲಿ? ಈ ಸರೋವರದಲ್ಲಿ ಇಬ್ಬರು ಇದ್ದಾರೆ, ಒಂದು ಆಮೆ ಒಂದು ಆನೆ, ಎರಡನ್ನು ತೊಗೊಂಡೋಗಿ ತಿನ್ನು ಅಂತ. ಮತ್ತು ಯಾವತ್ತೂ ಹಸಿವಾಗಲ್ಲ. ಯಾಕೆಂದರೆ ಅವರಿಬ್ಬರು ಅಣ್ಣ ತಮ್ಮಂದರಾಗಿದ್ದರು. ಒಂದು ಕಾಲಕ್ಕೆ ಈ ಅಣ್ಣ ಕೂರ್ಮ ಅಥವಾ ಆಮೆಯ ಅವಸ್ಥೆಯಲ್ಲಿದ್ದಾನೆ, ತಮ್ಮ ಆನೆ ಆಗಿದ್ದಾನೆ. ಅವರು ತಮ್ಮ ಒಳ್ಳೆಯವನಿದ್ದ ಸುಪ್ರತೀಕ ಅಂತ, ಅಣ್ಣ ಬಹಳ ಕೆಟ್ಟವ. ಅವನು ಯಾವತ್ತೂ ನೋಡಿದ್ರೂ ತಮ್ಮನ ಮೇಲೆ ತನ್ನ ಜವಾಬ್ದಾರಿಯನ್ನೆಲ್ಲ ಹಾಕಿ ತನ್ನ ದಬ್ಬಾಳಿಕೆಯನ್ನು ಮಾಡಿ ತನ್ನದೇ ಆಧಿಪತ್ಯ ಸ್ಥಾಪಿಸ್ತಾ ಇರ್ತಾನೆ. ಈ ತಮ್ಮನಿಗೆ ತಾನು ತಪಸ್ವಿ, ಹೇಗಾದರೂ ಮಾಡಿ ಇದರಿಂದ ಪಾರಾಗಬೇಕು ಅಂತ ಅವನೇನು ಹೇಳ್ತಾನೆ, ನೀನು ನಿನ್ನ ಪಾಲನ್ನು ನಿನಗೆ ಇಟ್ಕೊಂಡು ನನ್ನ ಪಾಲು ನಂಗೆ ಕೊಡಪ್ಪ, ನಾನು ನನ್ನ ಪಾಡಿಗೆ ಬದುಕ್ತೇನೆ. ಕೇಳಲ್ಲ ಇವ. ಯಾಕೆ? ಅವನಿಗೆ ದುಡಿಲಿಕ್ಕೆ ಈ ತಮ್ಮ ಬೇಕು. ಅದಕ್ಕೆ ಏನಂತಾನೆ, ನಾವಿಬ್ಬರು ಬೇರೆ ಆಗಬಾರ್ದು, ಅಣ್ಣ ತಮ್ಮಂದರು ಬೇರೆಯವರಾದರೆ ಮೂರನೇವ್ರು ಶತ್ರುಗಳು ಬಂದು ಸೇರ್ಕೊಂಡ್ಬಿಡ್ತಾರೆ, ನಮ್ಮ ಲಾಭ ತಗೋತಾರೆ, ನಾವು ಒಟ್ಟಿಗೆ ಇರೋಣ ಅಂತೆಲ್ಲ ಸಮಾಧಾನ ಮಾಡಿ ಪಾಲೇ ಕೊಡಲ್ಲ. ಸುಪ್ರತೀಕನಿಗೆ ಸಿಟ್ಟು ಬರುತ್ತೆ, ನೋಡು ನನಗೆ ನನ್ನ ಪಾಲು ಕೊಡು, ನಾನು ಪ್ರತ್ಯೇಕ ಆಗ್ತೇನೆ, ನನಗೆ ನಿನ್ನ ಜೊತೆ ಸಾಧ್ಯ ಇಲ್ಲ. ಆಗ ಅಣ್ಣ ಶಾಪ ಕೊಡ್ತಾನೆ, ಇಷ್ಟು ಮದದಿಂದ ನನ್ನ ಜೊತೆಗೆ ವಾದ ಮಾಡ್ತೀಯಲ್ಲ, ನೀನು ಆನೆ ಆಗಿ ಹೋಗು, ನನಗೆ ಏನೂ ತಪ್ಪು ಮಾಡಿದೆ ಆನೆ ಆಗು ಅಂತ ಹೇಳಿದ್ಯಾ, ನೀನು ಕೂರ್ಮನಾಗು ಅಂತ. ಹಾಗೆ ಅವರಿಬ್ಬರು ಆನೆ ಮತ್ತು ಆಮೆ ಆಗಿದ್ದಾರೆ. ಅವರನ್ನು ನುಂಗು, ಇಬ್ಬರು ಅಣ್ಣ ತಮ್ಮಂದ್ರನ್ನು ನುಂಗು, ಆಗ ನಿನ್ನ ಹಸಿವು ಹೋಗ್ತದೆ. ಹಾಗೆ ಅವರಿಬ್ಬರನ್ನು ತೊಗೊಂಡು ಹೋಗುವಾಗ ಉಗುರಿನಲ್ಲಿ ತೊಗೊಂಡು ಹೋಗ್ತಾನೆ, ಅದು ಭಾರ ಇರುತ್ತೆ. ಎಲ್ಲಾರು ಇಟ್ಟು ತಿನ್ನಬೇಕು ಅಂತ ಒಂದು ಆಲದ ಟೊಂಗೆಯ ಮೇಲೆ ಇಡ್ತಾನೆ. ಆ ಆಲದ ಟೊಂಗೆಯ ಮೇಲೆ ಇದನ್ನು ಇಟ್ಟ ತಕ್ಷಣ ಇವನ ಭಾರ ಅವೆರಡರ ಭಾರಕ್ಕೆ ಟೊಂಗೆ ಮುರಿಯುತ್ತೆ. ಟೊಂಗೆ ಮುರಿಯೋ ಹೊತ್ತು ಹೀಗೆ ನೋಡ್ತಾನೆ, ಅದರ ಬೇರಿನಲ್ಲೆಲ್ಲ ಋಷಿಗಳು ತಪಸ್ಸು ಮಾಡ್ತಾ ನೇತಾಡ್ತಿರ್ತಾರೆ. ಚಕ್ಕಂತ ಅವನು ತನ್ನ ಕೊಕ್ಕಿನಿಂದ ಆ ಟೊಂಗೆಯನ್ನು ಬೀಳದಾಗೆ ಹಿಡ್ಕೊಂಡು ಕೈಯಲ್ಲಿ ಎರಡರಲ್ಲಿ ಮತ್ತೆ ಆನೆಯನ್ನು ಹಿಡ್ಕೊಂಡು ಹಾರ್ತಾನೆ. ಆಗ ಕಶ್ಯಪರು ಅವನಿಗೆ ಹೇಳ್ತಾರೆ, ನೀನು ಅದನ್ನು ಒಂದು ಪರ್ವತದ ಮೇಲೆ ಇಡು, ನಿಧಾನಕ್ಕೆ ಸಾನು ಪ್ರದೇಶದ ಪರ್ವತದಲ್ಲಿ ಇಡು, ಆ ಬಳಿಕ ನೀನು ನಿನ್ನ ಆನೆಯನ್ನು ತಿನ್ನು ಅಂತ. ಹಾಗೆ ಅವನು ಎತ್ತಿಕೊಂಡು ಹೋಗುವಾಗ ಈ ಋಷಿಗಳಿಗೆ ಗೊತ್ತಾಗುತ್ತೆ, ಇವನು ಗರುಡ, ಇವನಿಗೆ ತೊಂದರೆ ಕೊಡಬಾರ್ದು ಅಂತ. ಅವರು ತಾವು ಇಳಿತಾರೆ. ಆ ಬಳಿಕ ಇವ ಟೊಂಗೆಯನ್ನು ತೊಗೊಂಡಾಗ ಸಾನು ಪ್ರದೇಶದಲ್ಲಿ ಇಟ್ಟು ತಾನು ಆನೆಯನ್ನು ತಿಂದು ಹೊಟ್ಟೆ ತುಂಬಿಕೊಂಡು ಇಲ್ಲಿ ಬಂದಿದ್ದ ಅನ್ನೋದು ಒಂದು ಕಥಾಭಾಗ ಅಲ್ಲೂ ಬರುತ್ತೆ. ಪಾಲುಪಟ್ಟಿ ಅಣ್ಣ ತಮ್ಮಂದರು, ಅದು ಒಂದು ಕಥಾಭಾಗವಾಗಿ. ಸೊ ಇದೆಲ್ಲ ಮಾಡಿ ಇವನು ಅಮೃತ ತೊಗೊಂಡೋಗಿ ಇನ್ನೇನು ಹೋಗಬೇಕು ಅನ್ನುವಾಗ ಇಂದ್ರ ಕೇಳ್ತಾನೆ, ನಿನಗಲ್ಲ ಏನಲ್ಲ, ಯಾರಿಗೆ ತೊಗೊಂಡೋಗ್ತಿ, ಯಾಕೆಷ್ಟು ಕಷ್ಟಪಡ್ತೀಯ? ಅವನು ಹೇಳ್ತಾನೆ, ಹೀಗೆ ನಾಗಗಳಿಗೆ, ಅವರು ಕುಡಿಬಾರ್ದು, ಅವರು ಸರ್ಪಗಳು, ಅವ್ರ ನಾಗಗಳು, ಅವ್ರ ವಿಷಕಾರಕ, ಅವ್ರಿಗೆ ಯಾಕೆ ಅಮೃತ ಕೊಡ್ತೀಯ? ನೋಡು, ನನ್ನ ತಾಯಿಯ ದಾಸ್ಯದಿಂದ ಬಿಡುಗಡೆ ಆಗ್ಬೇಕಾದ್ರೆ ನಂಗೆ ಅದೊಂದೇ ದಾರಿ, ನಾನು ತೊಗೊಂಡೋಗ್ತಿದ್ದೀನಿ. ನಿನಗೆ ಅವ್ರು ಕುಡಿಬಾರ್ದು ಅಂತಿದ್ರೆ ನೀನೊಂದು ಕೆಲಸ ಮಾಡು, ನಾನೆಲ್ಲ ಹೋಗಿ ತೊಗೊಂಡೋಗಿ ಇಡ್ತೇನೆ, ಅವ್ರು ಕುಡಿಯೋ ಮೊದಲು ಎತ್ಕೊಂಡೋಗು, ನನಗೆ ಸಂಬಂಧ ಇಲ್ಲ. ನಾನು ತೊಗೊಂಡೋಗಿ ಇಟ್ಟು ಕೂಡಲೇ ನನ್ನ ಅಮ್ಮನ ದಾಸ್ಯ ಬಿಡುಗಡೆ ಆಗ್ತದೆ, ಮುಂದಿನದು ನೀನುಂಟು ಅವರು ಉಂಟು. ಇಂದ್ರ ಒಪ್ಕೋತಾನೆ, ಬೆನ್ನು ಹತ್ತುತ್ತಾನೆ. ಇತ್ತ ದಾರಿಯಲ್ಲಿ ಅವನಿಗೆ ವಿಷ್ಣು ಭೇಟಿಯಾಗ್ತಾನೆ. ಗರುಡನಿಗೆ ತನಗಾಗಿ ಅಲ್ಲದೆ ಅಮೃತವನ್ನು ಒಯ್ಯುವ ಇವನ ದೊಡ್ಡ ಮನಸ್ಸಿಗಾಗಿ ಗರುಡನನ್ನು ಅನುಗ್ರಹಿಸಿ ವಿಷ್ಣು ಹೇಳ್ತಾನೆ, ನನಗೆ ತುಂಬ ನೀನು ಇಷ್ಟ ಆಗಿದ್ದಿ. ಯಾಕಂದರೆ ಎಲ್ಲರೂ ಅಮೃತವನ್ನು ತಮಗಾಗಿ ಒಯ್ತಾರೆ, ನೀನು ನಿನಗಾಗಿ ಒಯ್ಯೋದಿಲ್ಲ, ಅಮ್ಮನಿಗಾಗಿ ಒಯ್ತೀವಿ, ಅಮ್ಮನ ಬಿಡುಗಡೆಗಾಗಿ. ನನಗಾದ್ರಿಂದ ನೀನು ತುಂಬ ಇಷ್ಟ ಆಗಿದ್ದಿ, ನಾನು ನಿನಗೆ ಏನು ವರ ಕೊಡಲಿ ಹೇಳು ಅಂತ. ಅವ ಹೇಳ್ತಾನೆ, ನನಗೆ ಎಂದೂ ನಾನು ಅಮೃತ ಕುಡಿಯೋದಿದ್ರೂ ಚಿರಾಯುವಾಗಿರಬೇಕು, ಯಾವುದೇ ರೋಗ ಬರಬಾರ್ದು. ಮತ್ತು ಮೂರನೇದವನು ಫಸ್ಟಿದ್ದು ಕೇಳೋದು, ಈ ಜಗತ್ತಿನ ಎಲ್ಲದರ ಮೇಲಿನವನು ನಾನಾಗಬೇಕು. ಅವನಿಗೆ ಗೊತ್ತಿಲ್ಲ ಇವನು ವಿಷ್ಣು ಅಂತ. ಜಗತ್ತಿನ ಎಲ್ಲದರ ಮೇಲಿನವನಾಗಬೇಕು. ವಿಷ್ಣು ತಥಾಸ್ತು ಅಂತಾನೆ. ಮುಂದೆ ಇವನು ಹೇಳ್ತಾನೆ, ನನಗೆ ಅನುಗ್ರಹ ಮಾಡಿದ ನೀನು ಯಾರೋ ಏನೋ ಮಹಾಪುರುಷ ಇರಬೇಕು, ನೀನು ನನಗೆ ಅನುಗ್ರಹ ಮಾಡಿದ್ಯಲ್ಲ, ನಾನು ನಿನಗೇನು ಕೊಡಲಿ ಹೇಳು, ನಾನು ಒಂದು ವರ ಕೊಡ್ತೀನಿ, ನೀನು ಕೇಳು ಅಂತಾನೆ ವಿಷ್ಣುವಿಗೆ. ವಿಷ್ಣು ಕೂಡಲೇ ಹೇಳ್ತಾನೆ, ನನ್ನ ವಾಹನ ಆಗಬೇಕು, ಜಗತ್ತಿನ ಮೇಲಿನವನಾಗಬೇಕಂದ ಕೂಡಲೇ ತನ್ನ ಕೆಳಗಿನವನನ್ನಾಗಿ ಮಾಡಿಕೊಂಡ. ಹಾಗಂತ ಜಗತ್ತಿನ ಮೇಲಿನವನಾಗಬೇಕು ಅನ್ನೋ ಮಾತು ಸುಳ್ಳು ಮಾಡಬಾರ್ದಲ್ಲ. ಅದಕ್ಕೆ ಹೇಳಿದನಂತೆ, ನನ್ನ ರಥದ ಧ್ವಜದಲ್ಲಿ ನೀನಿರ್ತಿ, ಮೇಲೂ ಇದ್ದಿ ಕೆಳಗೆ ಹಾಕಿ. ಎಷ್ಟು
ಅಂದರೆ ಒಂದೊಂದು ಲೋಕದ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಅಂತ, ಒಂದೊಂದು ಕೋಆರ್ಡಿನೇಷನ್ ಅದನ್ನು ಹೇಳ್ತಾನೆ. ಆ ಅನುಗ್ರಹವನ್ನು ಪಡೆದು ಅವನು ಹೋದ, ಅಮೃತದ ಕಲಶ ಇಟ್ಟ ನಂತರದಲ್ಲಿ ಅವರು ಸ್ನಾನಕ್ಕೆ ಹೋದರು. ಪರಿಶುದ್ಧರಾಗಿ ಏನನ್ನಾದರೂ ಮಾಡಬೇಕು ಅನ್ನೋದು ಆ ಕಾಲದಿಂದ ಈ ಕಾಲದವರೆಗೆ ನಾವು ನಡೆಸಿಕೊಂಡು ಬರಬೇಕಾದ ಪ್ರಥಮ ಆದ್ಯತೆ. ಮಹಾಭಾರತ ಕೇಳಲಿಕ್ಕೆ ಬರಬೇಕಾದ್ರೆ ಶುದ್ಧ ಸ್ನಾತರಾಗಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಕೂತ್ಕೊಳ್ಬೇಕು ಅಂತ ಕ್ರಮ ಇದೆ. ಮಾನಸಿಕ ಅಂದ್ಕೊಳ್ಳಿ, ದೈಹಿಕ ಅಲ್ಲಾದರೂ ನಾನು ಹೇಳೋದು, ಯಾವುದೋ ಒಂದು ಚಟದಲ್ಲಿ ಇದ್ದವರು ಆ ಚಟ ಮಾಡಿಕೊಂಡೇ ಕೂತ್ರೆ, ಗಾಂಜಾ ತೊಗೊಂಬಂದು ಕೂತ್ಕೊಂಡು ಕೇಳಿದರೆ, ಕುಡ್ಕೊಂಡು ಕೇಳಿದರೆ, ಬತ್ತಿ ಮಾಡ್ಕೊಂಡು ಕೇಳಿದರೆ ಏನಾಗ್ತದ್ರಿ ಅಂತ ಕೇಳೋರಿದ್ದಾರೆ. ಬತ್ತಿ ದೇವ್ರ ಕೆಲಸ ಅಲ್ಲ ಅಂತ ಹೇಳುತ್ತೆ ಅಧ್ಯಾತ್ಮ. ಇನ್ನೊಂದು ಮಾಡಿಕೊಂಡು ಮಾಡಬೇಡ ಅಂತ. ಹಾಗೆ ಇವನು ಒಂದು ಭಕ್ತಿಯ ಪರಾಕಾಷ್ಠೆಯಲ್ಲಿ ಅದನ್ನು ತಂದು ಇಟ್ಟ ನಂತರ ಅವರದ್ದೇನು, ಅವರ ಭಕ್ತಿ, ಅಮ್ಮನ ಭಕ್ತಿ ಅವನದ್ದು. ಅಮೃತ ತಗೊಳ್ಬೇಕಾದ್ರೆ ಶುದ್ಧ ಸ್ನಾತರಾಗಬೇಕು, ಸಂಧ್ಯಾವಂದನೆ ಮಾಡಬೇಕು, ಇರುವ ಡ್ರೆಸ್ ಕೋಡಲ್ಲಿ ಹೋಗಬಾರ್ದು. ನೋಡಿ, ಆ ಕಾಲಕ್ಕೊಂದು ಸಾಮಾನ್ಯ ನಿಯಮ. ಏನೋ ನಾನು ಹೀಗೆ ಹೋದರೆ ಏನಾಗುತ್ತೆ ದೇವಸ್ಥಾನಕ್ಕೆ, ಅಧಿಕಾರಿಗಳು ಮಂತ್ರಿಗಳು ಕೇಳ್ತಾರಲ್ಲ, ಕಾಮನ್ ಒಂದು ಡ್ರೆಸ್ ಕೋಡನ್ನು ಕೇಳೋದಕ್ಕೂ ಏನಾಗುತ್ತೆ ಅಂತ ಕೇಳಿದ್ರೆ ಏನು ಹೇಳೋದು? ಮಂತ್ರಿಮಂಡಲಕ್ಕೆ ಬರೋರು ಹೀಗೆ ಇರಬೇಕು ನೀವು ಯಾಕೆ ಹೇಳ್ತೀರಿ? ವಿಧಾನಸೌಧದೊಳಗೆ ಬರೋರಿಗೆ ಇಂತಿಂಥದ್ದೇ ನಿಯಮಗಳನ್ನು ಯಾಕೆ ಪಾಸ್ ತೊಗೊಂಡೇ ಬರಬೇಕು ಯಾಕೆ ಹೇಳೋದು? ಯಾರು ಬಂದರೆ ಏನಾಗುತ್ತೆ ಅಂದರೆ ನಿಯಮಗಳು. ಯಾವುದೋ ಸುಂದರವಾಗಿರ್ಬೇಕಾದ್ರೆ ಒಂದು ವ್ಯವಸ್ಥೆ, ಒಂದು ಕಾನೂನು, ಒಂದು ಚೌಕಟ್ಟು, ಒಂದು ಶಿಸ್ತು ಇನ್ನೊಬ್ಬರಿಗಾಗಲೆಲ್ಲ. ನಮ್ಮ ಒಳಗೊಂದು ಭಾರಿ ಪರಿಶುದ್ಧತೆ ಬೆಳೆಯುತ್ತೆ ಅದರಿಂದ, ಹೌದಲ್ವ? ನೋಡಿ, ನಿತ್ಯ ಇಷ್ಟೇ ಹೊತ್ತಿಗೆ ಹೇಳೋದು, ನಿತ್ಯ ಇಷ್ಟೊತ್ತಿಗೆ ಸ್ನಾನ ಮಾಡೋದು, ನಿತ್ಯ ಇದೇ ಮಂತ್ರ ಹೇಳ್ತೀನಿ, ನಿತ್ಯ ಇದನ್ನೇ ಮಾಡ್ತೀನಿ. ಅದು ಯಾವುದೇ ಒಳ್ಳೆಯದಂತ ಇಟ್ಕೊಳ್ಳಿ, ಕೆಟ್ಟದಕ್ಕಲ್ಲ. ನಿತ್ಯ 6 ಗಂಟೆ ಕುಡಿತೀನಿ ಅದಲ್ಲ, ನಾನು ಅದನ್ನು ಹೇಳಕ್ಕೆ ಹೊರಟಿಲ್ಲ. ಒಳ್ಳೆಯದರನ್ನು ಒಂದು ಟೈಮ್ ಟೇಬಲ್ ಮಾಡಿಕೊಂಡು ದಿನದ ಬೆಳಗ್ಗಿನ ಎದ್ದಂದಿನಿಂದ ಒಂದು ಟೈಮ್ ಹಾಕಿಕೊಳ್ಳಿ. ಎದ್ದು 1 ಗಂಟೆ ಏನು ಮಾಡಿದ್ದೇನೆ ನಮಗೆ ಸಿಕ್ಕಬೇಕು ಲೆಕ್ಕ. ನಮಗೆ ನಾವು ಎದ್ದು ಎಚ್ಚರಾಗಿ ರಾತ್ರಿ ಮಲಗುವವರೆಗೆ ಏನೇನು ಮಾಡಿದ್ದೇವೆ ಅನ್ನುವ ಲೆಕ್ಕ ಸಿಗಬೇಕು. 1 ಗಂಟೆ ಸ್ನಾನ ಆಹ್ನಿಕ ಮೊದಲಾದವುಗಳನ್ನು ಮಾಡಿದ್ದೇವೆ, 1 ಗಂಟೆ ನಾನು ಪೂಜೆ ಪುನಸ್ಕಾರ ಮಾಡಿದ್ದೇನೆ, 1 ಗಂಟೆ ನಾನು ನನ್ನ ಪುರಾಣ ಪಠನವು ಅಧ್ಯಯನವು ಮಾಡಿದ್ದೇನೆ, ಇನ್ನೊಂದು ಗಂಟೆ ಕೊನೆಯಲ್ಲಿ ನನಗೆ ಯಾವುದೋ ವ್ಯಕ್ತಿಗಳು ಫೋನಿನಲ್ಲಿ ಮಾತನಾಡುವುದಕ್ಕೆ ಆ ಅವಧಿಯನ್ನಿಟ್ಟಿದ್ದೆ. ನಾನು ಮಧ್ಯಾಹ್ನದ 1 ಗಂಟೆ ನಾನು ಪೂರ್ತಿಯಾಗಿ ನನ್ನ ಅಡುಗೆ ತಯಾರಿಗೆ ಇಟ್ಟು ಊಟ ಮಾಡಿದ್ದೇನೆ. ಮತ್ತೊಂದು ಗಂಟೆ ನಾನು ಮಧ್ಯಾಹ್ನ ಮಲಗುವುದಕ್ಕೆ ಇಟ್ಟಿದ್ದೇನೆ. ಅದರ ನಂತರದ 1 ಗಂಟೆ ಎದ್ದ ನಂತರ ನಾನು ವಾಕಿಂಗ್ ಮಾಡ್ತಾ ಯಾವುದೋ ಒಳ್ಳೆಯ ಉಪನ್ಯಾಸ ಕೇಳಿದ್ದೇನೆ. ಅದರ ನಂತರದ 1 ಗಂಟೆ ನಾನು ನನ್ನ ಸಂಜೆಯ ಹೊತ್ತಿನ ಪಾಠ ಪ್ರವಚನದಲ್ಲಿ 2 ಗಂಟೆ ತೊಡಗಿದ್ದೇನೆ. ನಾನು ಅದರ ಮುಂದಿನ 1 ಗಂಟೆ ನನಗೆ ಏನು ಮಾಡಿದ್ರು ಆ 1 ಗಂಟೆ ಏನು ಮಾಡಿದೆ ಲೆಕ್ಕಕ್ಕೆ ಸಿಗುವುದಿಲ್ಲ. ಬಹುಶಃ ರಾತ್ರಿ ಊಟ ಮಾಡಿ ಸ್ವಲ್ಪ ಯಾರ್ಯಾರ ಹತ್ರ ಫೋನಲ್ಲಿ ಮಾತಾಡಿದ್ದೇನೆ ಕಾಣ್ತದೆ. ಆಮೇಲೆ ಒಂದು 12 ಗಂಟೆ 11:30 ತನಕ ಮಲಗುವವರೆಗೆ ನನಗೊಂದು 2 ಗಂಟೆ ಏನೂ ಲೆಕ್ಕ ಸಿಕ್ಕುವುದಿಲ್ಲ ಅಂತ ನಮಗೆ ಬಂದರೆ ನಾವು ಇಂಡಿಸಿಪ್ಲಿನ್ಡ್ ಲೈಫ್ ನಡೆಯುತ್ತಿದ್ದೇವೆ ಮತ್ತು ಪ್ರತಿ ದೇವರು ಕೊಟ್ಟ ಒಂದೊಂದು ನಿಮಿಷವನ್ನು ವೇಸ್ಟ್ ಮಾಡ್ತಿದ್ದೇವೆ. ಹೀಗೊಂದು ಲೆಕ್ಕವನ್ನು ನಿತ್ಯ ಮಾಡಿ ನೋಡಿ, ಇದರ ರಿಸಲ್ಟನ್ನು 1 ವರ್ಷದಲ್ಲಿ ನೀವೇ ನಂಗೆ ಬಂದು ಹೇಳ್ತೀರಿ. ಈ ಡಿಸಿಪ್ಲಿನ್ ಅದು. ಹಾಗೊಂದು ಡಿಸಿಪ್ಲಿನ್ ಅವ್ರು ಹಾಕ್ಕೊಂಡಿದ್ರು, ಹೋದರು. ಅವ್ರು ಹೋದದ್ದನ್ನು ಕಾಯ್ಕೊತಿದ್ದ, ಇವ ಎತ್ಕೊಂಡು ಹೋಯ್ತು, ಅದು ಅಮೃತ ಹೋಯಿತು. ಆದರೆ ಅವನಿಟ್ಟದ್ದು ಎಲ್ಲಿ? ದರ್ಬೆ. ನಾನೀಗಾಗಲೇ ಹೇಳಿದ ಹೋಮ ಹವನಕ್ಕೆ ಉಪಯೋಗ ಮಾಡುವ ಒಂದು ಹುಲ್ಲು ಜಾತಿಯ ವಿಶೇಷ ಪದಾರ್ಥ, ಅದರ ಮೇಲೆ ಇಟ್ಟಿದ್ದಾನೆ. ಆ ದರ್ಬೆಯ ಮೇಲೆ ಈ ಅಮೃತ ತಗೊಂಡು ಹೋಗುವಾಗ ಇವನ ಕೈ ಆಚೆ ಈಚಾಗಿ ಒಂದಿಷ್ಟು ಹನಿ ಚೆಲ್ಲಿತ್ತಂತೆ. ನಾಗಗಳು ಬಂದು ನೋಡುವಾಗ ಗಡಿಗೆ ಇಲ್ಲ, ದಾಸ್ಯ ಮುಕ್ತಿ ಮಾಡಿಕೊಂಡು ಗರುಡನೂ ಇಲ್ಲ. ದರ್ಬೆಯ ಮೇಲೆ ಒಂದು 4 ಹನಿ ಕಂಡದ್ದನ್ನು ನೆಕ್ಕಿದುವಂತೆ, ಅದಕ್ಕೆ ನಾಲಿಗೆ 2 ಆಯಿತು ನಾಗಗಳಿಗೆ ಅಂತ. ದರ್ಬೆ ತುಂಬ ಶಾರ್ಪ್ ಹುಲ್ಲು, ನೀವು ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಕೈ ಕೂಡ ಹರಿಯುತ್ತೆ, ನೀವು ಹೀಗೆ ಅದರ ಎಜ್ಜಿಗೆ ಹೀಗೆ ಏನಾದ್ರು ಕೈ ಮಾಡಿದರೆ ಕೈ ಗಾಯ ಆಗುವಷ್ಟು ಶಾರ್ಪ್ ಇರುತ್ತದು. ಇವು ಆಶೆಯಲ್ಲಿ ನೆಕ್ಕಿದ್ದಕ್ಕೆ ನಾಲಿಗೆ 2 ಆಯಿತು. ಅಂದಿನಿಂದ ನಾಗಗಳಿಗೆ ನಾಲಿಗೆ 2 ಅಂತ ಬರೀತಾರೆ. ಈ ನಾಗಗಳಿಗೆ ಶಾಪ ಮೋಕ್ಷ ಆಗಲಿಲ್ಲ. ಈ ಕಡೆ ಅಮೃತತ್ವವೂ ಬರಲಿಲ್ಲ. ಅಮೃತ ತಿಂದಿದ್ರೆ ಅಮ್ಮನ ಶಾಪ ಹೋಗ್ತಿತ್ತು. ಈ ಕಡೆ ಅವುಗಳ ಶಾಪ ಹಾಗೇ ಇದೆ. ಆಚೆ ಕಡೆ ಇವನು ಪ್ರಶ್ನೆ ಕೇಳಿದ್ದಾನೆ, ಏನಾಗಿತ್ತು ನಮ್ಮ ಪೂರ್ವಜರಿಗೆ? ಜನಮೇಜಯ ಯಾಕೆ ಯಜ್ಞ ಮಾಡಿದ? ಏನದು ಆಸ್ತಿಕ ನಿಲ್ಲಿಸಿದಂತ ಈಚೆ ಕಡೆ ಉಗ್ರಶ್ರವಸನ್ನು ಕೇಳಿದ್ದಾರೆ. ಅಭಿಮನ್ಯುವಿನ ಮಗ. ಅಭಿಮನ್ಯುಗೆ ಉತ್ತರೆಯಲ್ಲಿ ಹುಟ್ಟಿದ ಉತ್ತರೆ ಇಬ್ಬರು ವಿರಾಟನ ಮಕ್ಕಳು. ಅರ್ಜುನನಿಗೆ ಉತ್ತರೆಯನ್ನು ಕೊಡಲಾಗ್ತದೆ. ವಿರಾಟ ಬಹಳ ಸಂತೋಷಪಟ್ಟು
ಆ ಉತ್ತರೆಯನ್ನು ತೆಗೆದುಕೊಂಡು ಇವ ಹೇಳ್ತಾನೆ, ನನಗಲ್ಲ ನನ್ನ ಮಗನಿಗೆ ಅಂತ ನಾನು ಸ್ವೀಕರಿಸ್ತೇನೆ ಅಂತ. ಹಾಗೆ ಉತ್ತರೆಯನ್ನು ಅಭಿಮನ್ಯುವಿಗೆ ಮದುವೆ ಮಾಡಿಸ್ಕೊಟ್ಟಿರ್ತಾನೆ ಅರ್ಜುನ. ಆ ಉತ್ತರೆಗೆ ಅಭಿಮನ್ಯು ಸಾಯುವ ಮೊದಲೇ ಮಗುವಾಗುವುದು ಅವಳೇ, ಆ ಮಗುವೇ ಪರೀಕ್ಷಿತ. ಅವನು ಯುದ್ಧ ಮುಗಿಯುವ ಹೊತ್ತಿಗೆ ಇನ್ನೇನು ಅಶ್ವತ್ಥಾಮ ಎಲ್ಲರನ್ನೂ ನಾಶ ಮಾಡಬೇಕು ಅನ್ನುವಾಗ ಇವಳ ಗರ್ಭದಲ್ಲಿ ಇದ್ದವನು. ಆ ಗರ್ಭವನ್ನು ನಾಶ ಮಾಡ್ತೇನೆ ಅಂತ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಅವನನ್ನು ಮುಗಿಸ್ಲಿಕ್ಕೆ ಹೊರಡುವಾಗ ಕೃಷ್ಣ ತಡೆದದ್ದು, ಕೃಷ್ಣ ಒಳಗೆ ಪ್ರವೇಶ ಮಾಡಿ ಗರ್ಭದಲ್ಲಿ ರಕ್ಷಣೆ ಕೊಟ್ಟು ಹುಟ್ಟಿದ್ದು. ಹಾಗಾಗಿ ಅವನಿಗೆ ವಿಷ್ಣು ರಾತ ಅಂತ ಹೆಸರು, ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವ ಅಂತ ಒಂದು ಹೆಸರು. ಇನ್ನೊಂದು, ಆ ಗರ್ಭದ ಒಳಗೆ ಅವನು ಒಂದು ಕೃಷ್ಣ ದರ್ಶನ ಆಗಿರುತ್ತೆ ಅವನಿಗೆ. ಆ ದರ್ಶನದಿಂದ ಅವನು ಹೊರಗೆ ಬಂದವನಲ್ಲ, ಹೊರಗೆ ಬಂದವನಿಗೆ ನನಗೊಂದು ದರ್ಶನ ಆಗಿತ್ತಲ್ಲ, ಅವನೆಲ್ಲಿದ್ದಾನೆ ಅಂತ ಜೀವನ ಇಡೀ ಪರೀಕ್ಷೆ ಮಾಡ್ತಿದ್ದಂತೆ. ಹಾಗಾಗಿ ಪರೀಕ್ಷಿತ. ಇನ್ನೊಂದು, ಅವನು ಹುಟ್ಟಿದ ತಕ್ಷಣ ಜಾತಕ ಬರೆಯುವ ಒಂದು ಜಾತಕರ್ಮಾದಿ ಕೆಲಸಗಳಲ್ಲಿ ಕುಂಡಲಿ ಬರೆಯುವವರು ಹೇಳಿದ್ರಂತೆ, ಹುಡುಗ ಒಳ್ಳೆ ರಾಜ್ಯ ಎಲ್ಲ ಆಳ್ತಾನೆ, ಒಳ್ಳೆ ಹೆಸರು ಮಾಡ್ತಾನೆ, ಒಳ್ಳೆ ಚಕ್ರವರ್ತಿ ಅನ್ನಿಸ್ಕೊಳ್ತಾನೆ. ಆದರೆ ಅವನಿಗೊಂದು ಸಮಸ್ಯೆ ಇದೆ, ಅವನು ಹಾವು ಕಚ್ಚಿ ಸಾಯ್ತಾನೆ. ಹಾಗಾಗಿ ತನ್ನ ನಡೆನುಡಿಯಲ್ಲೆಲ್ಲ ಆಚೆ ಈಚೆ ಹೋಗುವಾಗ ಪರೀಕ್ಷಿಸ್ತಿದ್ದಂತೆ, ಹಾವು ಉಂಟಾ ಹಾಗೂ ಪರೀಕ್ಷಿತ ಅವನ ಹೆಸರು. ಅಂಥ ಪರೀಕ್ಷಿತ ಇನ್ನಿಲ್ಲದಂಥ ಕಲಿಯನ್ನು ಕೂಡ ಸಂಯಮದಲ್ಲಿ ಇಟ್ಟವ. ಕಲಿ ಮೇರೆ ಮೀರಿ ಬೆಳೆಯುವ ಹೊತ್ತು ಕೃಷ್ಣಾವಸಾನ ಆಗಿದೆ ಅಥವಾ ಕೃಷ್ಣ ಅವತಾರ ಮುಗಿದಿದೆ. ಆ ಕೃಷ್ಣ ಅವತಾರದ ನಂತರದ ಮಹಾಪ್ರಸ್ಥಾನದಲ್ಲಿ ದ್ವಾಪರದಲ್ಲಿ ಪರೀಕ್ಷಿತ ಆಳುವ ಕಾಲಕ್ಕೆ ಅವನಿಗೆ ಕಂಡಂತಹ ಒಂದು ದೃಶ್ಯ, ಅದು ಕಲಿ ಪ್ರಬಲವಾಗುವುದು. ಆ ಕಲಿಯನ್ನು ಸಂಯಮಕ್ಕೆ ತಂದು ಹೊಡೆದು ಕೊಲ್ಲಬೇಕು ಅನ್ನುವಾಗ ಅವ ಕ್ಷಮೆ ಕೇಳಿ ಶರಣಾಗತನಾಗ್ತಾನೆ. ಶರಣಾಗತನಾದವನನ್ನು ಕೊಲ್ಲಲಿಕ್ಕಿಲ್ಲ, ಆದ್ದರಿಂದ ಪರೀಕ್ಷಿತ ಕೊಲ್ಲದೆ ಬಿಟ್ಟ. ಆ ಕೊಲ್ಲದೆ ಬಿಟ್ಟದ್ದರಿಂದಲೇ ಇದು ಕಲಿಯುಗವಾಯಿತು. ಈ ಕಲಿಯನ್ನು ಕೊಲ್ಲದೆ ಅವನಿಗೆ ಕೆಲವು ಜಾಗದಲ್ಲಿ ಇರು, ಜೂಜಿನಲ್ಲಿರು, ಪರಸ್ತ್ರೀ ವ್ಯಾಮೋಹದಲ್ಲಿ ಇರು, ಚಿನ್ನದಲ್ಲಿ ಇರು. ಹಾಗಾಗಿ ಕಲಿ ಎಲ್ಲೆಲ್ಲಿ ಉಂಟು ಅಂತ ಲೆಕ್ಕ ಹಾಕ್ಕೊಳ್ಳಿ, ಅಲ್ಲ ಇರು ಅಂತ ಕೆಲವು ಜಾಗ ಕೊಟ್ಟ. ಹಾಗೆ ಕಲಿ ಉಳಿದ. ಅಂಥ ಪರೀಕ್ಷಿತ ತನ್ನ ಜೀವನದಲ್ಲಿ ರಾಜರಿಗೆಲ್ಲ ಆ ಕಾಲಕ್ಕೆ ಬೇಟೆ ಆಡುವುದು ಒಂದು ಅವರ ಜೀವನದ ಒಂದು ಧರ್ಮ. ಬೇಟೆ ಆಡಬೇಕು ಅವರು ಆಗಾಗ್ಗೆ ಕಾಡಿಗೆ ವಿಹಾರ ಹೋಗ್ತಿದ್ರು. ಅದು ಅವರ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಅವರ ಎಕ್ಸರ್ಸೈಸ್. ಆಮೇಲೆ ಅವರ ಬಾಣ ಮತ್ತೊಂದರಲ್ಲಿ ಅವರ ಪರಿಣಿತಿಯನ್ನು ಅದು ಸರಿ ಉಂಟು ಅಂತ ಪರೀಕ್ಷಿಸಲಿಕ್ಕೂ ಒಂದು ಟೆಸ್ಟ್. ಹೀಗಾಗಿ ಬೇಟೆ ಆಡ್ತಿದ್ರು. ಬೇಟೆ ಆಗ ಧರ್ಮ, ಈಗ ಅಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಸಾಮಾಜಿಕ ಧರ್ಮಗಳು ಬದಲಾಗ್ತಾ ಇರ್ತವೆ. ಸೊ ಧರ್ಮ ಕೊಲ್ಲಕ್ಕೆ ಅಂತ ಹೋಗ್ತಾನೆ. ಹೋಗುವಾಗ ಅವನಿಗೆ ತುಂಬ ಒಂದು ಜಿಂಕೆ ಕಾಡುತ್ತೆ. ಅದನ್ನು ಬೆನ್ನಟ್ಟಿ ಹೋಗ್ತಾನೆ. ಅದು ಕೆಲವರ ಪ್ರಕಾರ ಅಂದರೆ ಒಂದು ಪಾಠದ ಪ್ರಕಾರ ಅದಕ್ಕೆ ಬೆನ್ನಟ್ಟಿ ಹೋದಾಗ ಇವನ ಬಾಣ ನಟ್ಟಿತ್ತು, ಅದು ಓಡ್ತಿತ್ತು. ಇನ್ನೊಬ್ಬರ ಪ್ರಕಾರ ಅವನಿಗೆ ಅದು ಸಿಗಲಿಲ್ಲ, ಇವನು ಓಡಿಸ್ಕೊಂಡು ಹೋಗ್ತಿದ್ದಾನೆ. ಹಾಗೆ ಓಡಿಸಿಕೊಂಡು ಹೋದವನು ಒಂದು ಆಶ್ರಮವನ್ನು ಪ್ರವೇಶ ಮಾಡ್ತಾನೆ. ದಣದಿದ್ದಾನೆ, ಬಾಯಾರಿಕೆ ಆಗಿದೆ, ಸ್ವಲ್ಪ ಕೂತು ನೀರು ಕುಡಿಬೇಕು ಅನ್ನಿಸ್ತಿದೆ ಅಂತ ಒಂದು ಪಾಠ ಭಾಗವತದಲ್ಲಿ ಅಲ್ಲ, ಮಹಾಭಾರತದಲ್ಲಿ ಇನ್ನೊಂದು ಥರ. ಅವನಿಗೆ ಜಿಂಕೆ ಎಲ್ಲಿ ಹೋಯಿತು ಕೇಳಬೇಕಿತ್ತು ಆ ಋಷಿಗಳ ಹತ್ರ. ಋಷಿಗಳು ಶಮೀಕ ಋಷಿಗಳು ಇನ್ನಿಲ್ಲದಂತಹ ಕಾಷ್ಠಮೌನದ ತಪಸ್ಸಿನಲ್ಲಿದ್ದಾರೆ, ಮಾತಾಡಲ್ಲ. ಕಾಷ್ಠಮೌನಕ್ಕೆ ಕಟ್ಟಿಗೆ ಹಾಗೆ ಮೌನ ಅಂತ. ಅಂದರೆ ನಮ್ಮ ಹಾಗಲ್ಲ, ನಾವು ಬಾಯಲ್ಲಿ ಮಾತಾಡಲ್ಲ, ಇಲ್ಲಿ ಮಾತಾಡ್ತಾ ಇರ್ತೇವೆ ಅಲ್ವಾ. ಅಥವಾ ಕೆಲವರು ಪೇಪರಲ್ಲಿ ಬರ್ಕೊಡ್ತಾರೆ ಕಾಫಿ ಬೇಕು, ಬಾಯಲ್ಲಿ ಹೇಳೋದಿಲ್ಲ ಅಷ್ಟೇ. ಅದಲ್ಲ ಮೌನ. ಮೌನ ಅಂದರೆ ಅವರಲ್ಲಿ ಕಾನ್ವರ್ಸೇಷನೇ ಇಲ್ಲ, ಮೈಂಡ್ ಡೆಡ್. ಅವರ ಬ್ರೈನ್ ಡೆಡ್, ಮೈಂಡ್ ಡೆಡ್. ಅವರಿಗೆ ಎದುರು ಬಂದವರು ಕಾಣಲ್ಲ, ಹೇಳೋದು ಕೇಳಲ್ಲ, ಇಂದ್ರಿಯಾದಿಗಳು ನಿಸ್ತೇಜ. ಅಂಥದೊಂದು ತಪಸ್ಸಿನಲ್ಲಿ ಶಮೀಕರು ಕೂತಿದ್ದಾರೆ. ಪರೀಕ್ಷಿತ ಹೆಸರುವಾಸಿ, ಅತ್ಯಂತ ಸಾತ್ವಿಕ ರಾಜ, ಗುರು ಹಿರಿಯರನ್ನು ಋಷಿ ಮುನಿಗಳನ್ನು ಆದರ್ಶದಿಂದ ಕಂಡವ, ಗೌರವಾದರದಿಂದ ಪೂಜಿಸಿದವ, ಯಾರಿಗೂ ಎಂದೂ ಕೆಟ್ಟದು ಮಾಡಿದವನಲ್ಲ. ಅಂಥ ಪರೀಕ್ಷಿತನಿಗೆ ಅದೇನೋ ಹೋಗಿ ಕೇಳ್ತಾನೆ ಆ ಶಮೀಕರನ್ನು, ಇಲ್ಲೊಂದು ಜಿಂಕೆ ಬಂತ ಅಂತ. ಅವ್ರು ಮಾತಾಡಲ್ಲ, ಕಣ್ಣು ತೆರೆದು ಒಬ್ಬ ಋಷಿ ನೋಡ್ತಿದ್ದಾನೆ, ಮಾತಾಡಲ್ಲ. ಇವ ರಾಜ, ಇವನಿಗೆ ಬಹಳ ಸಿಟ್ಟು ಬಂತು. ಇದು ಯಾವ ಪರಿ ದುರಹಂಕಾರ ಈ ಋಷಿಗೆ? ಅಲ್ಲ, ಒಬ್ಬ ರಾಜ ಬಂದು ನಿಂತಿದ್ದಾನೆ, ಪ್ರಶ್ನೆ ಕೇಳ್ತಾನೆ, ಕನಿಷ್ಠ ಉತ್ತರ ಕೊಡೋ ಸೌಜನ್ಯ ಗೊತ್ತಿಲ್ಲ ಅಂತ ಬೇಕಾರೆ ಹೇಳಿ ಅಂತ ಇವನಿಗೊಂದು ಅನ್ನಿಸ್ತು. ವಾಸ್ತವಿಕ
ಇದು ಒಂದು ಕಥಾಭಾಗ. ಇನ್ನೊಂದು ಕಥಾಭಾಗ ನೀರು ಕೊಡಲಿಲ್ಲ, ದಣಿವಿಗೆ ಒಂದು ಕೂತ್ಕೊ ಅನ್ನಲಿಲ್ಲ ಅಂತ ಸಿಟ್ಟು ಬಂತು ಅಂತ. ಎರಡು ಪಾಠಗಳಿವೆ. ಭಾಗವತ ಹಾಗೆ ಹೇಳುತ್ತೆ, ಮಹಾಭಾರತ ಹೀಗೆ ಹೇಳುತ್ತೆ. ಇಷ್ಟಾಗುವಾಗ ಅವನು ಸಿಟ್ಟು ಬಂದದಕ್ಕೆ ಏನು ಮಾಡಬೇಕು, ಅವನಿಗೆ ಇವನ ಅಹಂಕಾರಕ್ಕೆ ಒಂದು ಸಣ್ಣ ಚೇಷ್ಟೆ ಮಾಡಬೇಕು ಅನ್ನಿಸಿ ಅಲ್ಲೊಂದು ಸತ್ತ ಹಾವಿನ ಹೆಣ ಇರ್ತದೆ, ಅದನ್ನ ಎತ್ತಿ ಇವನ ಕೊರಳಿಗೆ ಹಾಕ್ತಾನೆ. ಅದು ಗೊತ್ತಿಲ್ಲ ಶಮೀಕರಿಗೆ, ಯಾಕೆ ಅವರು ಇಲ್ಲ. ಅಷ್ಟು ಮಾಡಿ ಅವನು ಹೋಗ್ತಾನೆ. ಹೋದರೆ ಇತ್ತ ಶಮೀಕನ ಮಗ ಶೃಂಗಿ ಆಚೆಗೆಲ್ಲೋ ಹೋಗಿದ್ದಾನೆ, ಸ್ನಾನಕ್ಕೋ ನದಿ ಕಡೆಗೋ ಎಲ್ಲೋ. ಅವನಿಗೆ ಬಂದು ಕೃಷ ಅನ್ನುವ ಒಬ್ಬ ಸ್ನೇಹಿತ, ಏನು ದೊಡ್ಡ ನಿಮ್ಮ ಅಪ್ಪ ಋಷಿ ಋಷಿ ಅಂತೆ, ಅಲ್ಲೋಡೋ ಹೆಣ ಹಾಕ್ಕೊಂಡು ಬಿಟ್ಟು ಹೋಗಿದ್ದಾನೆ ಒಬ್ಬ ರಾಜ, ಕುತ್ತಿಗೆಗೆ ಹಾವಿನ ಹೆಣ, ನೀವೆಂಥ ಋಷಿ, ನಿಮ್ದೇನು ಬಲ, ಯಾರಿಗೇನು ಮಾಡೋಕ್ಕಾಗಲ್ಲ ನಗ್ತಾನೆ. ಶೃಂಗಿಗೆ ಕೋಪ ಬರುತ್ತೆ. ನನ್ನ ತಂದೆಯ ಕೊರಳಿಗೆ ಹಾವಿನ ಹೆಣ ಹಾಕಿದವನು ಇಂದಿನಿಂದ 7 ದಿನಕ್ಕೆ ಹಾವು ಕಚ್ಚಿಸಿ ತಕ್ಷಕನಿಂದ ಸಾಯಲಿ ಅಂತ ಶಾಪ ಕೊಡ್ತಾನೆ. ಇಷ್ಟು ಹೇಳಿ ಮನೆಗೆ ಬಂದು ಆಶ್ರಮಕ್ಕೆ ಬಂದು ಶಮೀಕರ ಮುಂದೆ ನಿಂತು ಆ ಕೊರಳಿನ ಹಾವನ್ನ ಎಲ್ಲ ತೆಗೆದು ಶಮೀಕರ ಎಚ್ಚರದ ಸ್ಥಿತಿಯಲ್ಲಿ ಎಲ್ಲ ವಿವರಿಸಿದಾಗ ಶಮೀಕರು ಬೈತಾರೆ, ಇದು ಸರಿಯಲ್ಲ, ನೀನು ಹೀಗೆ ಮಾಡಬಾರ್ದಿತ್ತು, ಅವನು ಎಂಥ ಒಳ್ಳೆಯ ರಾಜ, ಹಾಕಿದ್ದಾದರೂ ಏನು ಹಾವಿನ ಹೆಣ, ನನಗೇನದು ಕಚ್ಚಿತ್ತ, ರಾಜ ಒಂದು ವೇಳೆ ಇಲ್ಲಾದರೆ ನಮ್ಮ ಕಥೆ ಏನು, ನಮ್ಮ ರಕ್ಷಣೆ ಇರುವುದೇ ರಾಜನ ಕೈಯಲ್ಲಿ, ಅಂಥ ರಾಜನನ್ನು ಬಿಟ್ಟಿಯಾ, ಇತ್ಯಾದಿ ಇತ್ಯಾದಿ ಶಪಿಸಿ ಅಥವಾ ಬೈದು, ನೀನು ಮಾಡಿದ್ದು ತಪ್ಪು, ನೀನು ರಾಜನನ್ನು ಈ ಥರ ದೂಷಿಸಿದ್ರ ಫಲ ನಮಗೇನೆ, ನಾವೇ ನಾಳೆ ಹಾನಿಗೆ ಒಳಗಾಗ್ತೇವೆ ಅಂತೆಲ್ಲ ಹೇಳಿ ಗೌರಮುಖ ಅನ್ನೋವನ ಕಡೆ ನೀನು ಹೋಗಿ ಅವನಿಗೆ ತಿಳಿಸು. ಗೌರಮುಖ ಹೋಗಿ ತಿಳಿಸ್ತಾನೆ. ಪರೀಕ್ಷಿತ ಒಪ್ಪಿಕೊಳ್ತಾನೆ, ತನ್ನಿಂದ ತಪ್ಪಾದದ್ದು ಹೌದು, ನಾನು ಯೋಗ್ಯನೇ ಇದ್ದೇನೆ ಈ ಶಾಪಕ್ಕೆ, ನಾನು ಮಾಡಬಾರದ ತಪ್ಪು ಮಾಡಿದ್ದೇನೆ, ಒಬ್ಬ ತಪಸ್ವಿಗೆ ನಾನು ಹೀಗೆ ನನ್ನ ದುರಹಂಕಾರದಿಂದ ಹಾವಿನ ಹೆಣ ಹಾಕಿದ್ದಕ್ಕೆ ಇದು ಸರಿಯಾದ ಪ್ರಾಯಶ್ಚಿತ್ತ ಅಂತ ಭಾವಿಸಿ ಅವನು 7 ದಿನಗಳ ತಪಸ್ಸಿಗೆ ಕೂತ್ಕೊಳ್ತಾನೆ. ಅಲ್ಲಿಯೇ ಅವನು ಶ್ರೀಮದ್ ಭಾಗವತವನ್ನು ಕೇಳುವುದು 7 ದಿನಗಳಲ್ಲಿ ಸುಖಮುನಿಗಳಿಂದ. ಅದು ನಮಗೆ ಭಾಗವತದಲ್ಲಿ ಬರುವ ವಿವರಣೆ, ಇಲ್ಲಿ ಹಾಗಿಲ್ಲ. ಒಟ್ಟು 7 ದಿನಗಳಲ್ಲಿ ಸಾವಿಗೆ ಸಿದ್ಧನಾಗ್ತಾನೆ. ಇಂಥ ಹೊತ್ತಿನಲ್ಲಿ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ, ತಕ್ಷಕ ಅನ್ನುವವನು ಕಚ್ಚುತ್ತಾನಂತೆ ಅಂತ. ಕಾಶ್ಯಪ ಅನ್ನುವ ಒಬ್ಬ ಬ್ರಾಹ್ಮಣನಿಗೆ ಹಾವಿನ ವಿಷ ತೆಗೆಯುವುದು ಗೊತ್ತಿರುತ್ತೆ. ಇದೆಲ್ಲ ಉಗ್ರಶ್ರವಸರು ಹೇಳ್ತಾ ಇದ್ದಾರೆ. ಕಾಶ್ಯಪ ಅನ್ನೋ ಒಬ್ಬ ಬ್ರಾಹ್ಮಣನಿಗೆ ಹಾವಿನ ವಿಷ ಅಂತಲ್ಲ, ಯಾವ ವಿಷವನ್ನು ಮತ್ತೆ ಬದುಕಿಸುವ ಒಂದು ವಿದ್ಯೆ ಗೊತ್ತಿರುತ್ತೆ, ಸಂಜೀವಿನಿ ವಿದ್ಯೆ. ಅವನೇನು ಮಾಡ್ತಾನೆ, ತಕ್ಷಕ ಕೊಂದ ಕೂಡಲೇ ನಾನು ಬದುಕಿಸ್ತೇನೆ ಅಂತ ಹೇಳಲಿಕ್ಕೆ ಅರಮನೆಗೆ ಹೋಗ್ತಾ ಇರ್ತಾನೆ. ತಕ್ಷಕ ಅವನನ್ನು ನೋಡ್ತಾನೆ. ತಕ್ಷಕ ಬ್ರಾಹ್ಮಣನ ವೇಷದಲ್ಲಿ ಹೋಗಿ ನೀನು ಯಾರು ಅಂತ ಕೇಳ್ತಾನೆ. ಅವನಿಗೆ ತಕ್ಷಕನಿಗೆ ಗೊತ್ತಾಗುತ್ತೆ ಇವನು ಯಾರು ಅಂತ, ಆದರೂ ಕೇಳ್ತಾನೆ. ಅವ ಹೇಳ್ತಾನೆ, ನಾನು ಕಾಶ್ಯಪ, ಏನು ಮಾಡ್ತೀನಿ ನೀನು, ನಾನು ವಿಷದ ಹಾವು ಅಥವಾ ವಿಷದ್ದು ಏನು ಕಚ್ಚಿ ಸುಟ್ಟು ಭಸ್ಮ ಮಾಡಿದರೆ ನಾನು ಮತ್ತೆ ಮರುಜೀವ ಕೊಡ್ತೇನೆ, ನಿನಗದು ಹೇಗೆ ಸಾಧ್ಯ, ನನಗೆ ಸಂಜೀವಿನಿ ವಿದ್ಯೆ ಗೊತ್ತು. ಹಾಗಾದರೆ ತಕ್ಷಕನಿಗೊಂದು ಪ್ರಶ್ನೆ ಬರುತ್ತೆ, ಇವನನ್ನು ಪರೀಕ್ಷಿಸಬೇಕು ಅಂತ. ಅವನೇನಂತಾನೆ, ಹೌದಾ, ಹಾಗಾದರೆ ನಾನೇ ತಕ್ಷಕ, ನಾನೀಗ ಈ ಮರವನ್ನು ಸುಟ್ಟು ಭಸ್ಮ ಮಾಡ್ತೇನೆ ನನ್ನ ವಿಷದಿಂದ, ನೀನು ಬದುಕಿಸಿ ತೋರಿಸ್ತೀಯಾ? ಓ, ಯಾಕಿಲ್ಲ. ತಕ್ಷಕ ಏನು ಮಾಡ್ತಾನೆ, ತನ್ನ ವಿಷದಿಂದ ಆ ಮರ ಸುಡ್ತಾನೆ, ಸುಟ್ಟು ಬೂದಿಯಾಗಿ ಬೀಳುತ್ತೆ ಅದು. ಇವ ಆ ಬೂದಿಯನ್ನು ಕೈಲಿ ತಗೊಂಡು ಸಂಜೀವಿನಿ ವಿದ್ಯೆಯ ಮೂಲಕ ಅದು ಮತ್ತೆ ಮರ ಪುನಃಸ್ಥಾಪನೆ ಆಗ್ತದೆ. ತಕ್ಷಕನಿಗೆ ಖಾತ್ರಿ ಆಗ್ತದೆ, ಇವ ಪರೀಕ್ಷಿತನನ್ನು ಬದುಕಿಸ್ತಾನೆ. ಅವ ತಕ್ಷಣ ಏನು ಮಾಡ್ತಾನೆ, ಕಾಶ್ಯಪನಿಗೆ, ನೀನು ಯಾವ ಕಾರಣಕ್ಕಾಗಿ ಪರೀಕ್ಷಿತನ ಹತ್ರ ಹೋಗುದು, ಅಂದರೆ ಅವನನ್ನು ಬದುಕಿಸಬೇಕು, ನಿಂಗೆ ಯಾಕೆ ಆಶೆ, ನಿಂಗೇನು ಸಂಬಂಧಿಯಾ? ಅಲ್ಲ. ರಾಜ ಅಂತ ಏನಾದರೂ? ಅಲ್ಲ. ಮತ್ತು ನಾನು ಬಡ ಬ್ರಾಹ್ಮಣ, ನನಗೆ ಹೊಟ್ಟೆ ಇಲ್ಲ, ಬಟ್ಟೆ ಇಲ್ಲ, ಯಾರೋ 4 ಕಾಸು ಕೊಟ್ಟರೆ ಅದು ನನ್ನ ಜೀವನ ಉದ್ದೇಶಕ್ಕಾಗುತ್ತೆ. ಓಹೋ, ಹಣಕ್ಕೆ ಹೋಗೋಣ, ಹಣ ನಾನೇ ಕೊಡ್ತೇನೆ, ನೀನು ಮನೆಗೆ ಹೋಗು. ತಕ್ಷಕ ಅವನಿಗೆ ಹಣ ಕೊಟ್ಟು ಮನೆಗೆ ಕಳಿಸ್ತಾನೆ. ಮುಂದೆ ತಕ್ಷಕನಿಂದ ಈ ಪರೀಕ್ಷಿತ ಹಣ್ಣು ಹಂಪಲುಗಳನ್ನೆಲ್ಲ ಋಷಿಮುನಿಗಳು ಅವನು ಮಾಡ್ತಾ ಇರುವ 7 ದಿನದ ಆ ಒಂದು ತಪಸ್ಸಿಗೆ ಪೂಜೆಯ ಭಾಗವಾಗಿ ತಂದು ಕೊಡ್ತಾ ಇರ್ತಾರೆ. ಅಂಥ ಹಣ್ಣು ಹಂಪಲಿನ ಒಳಗೆ ಒಂದು ಕ್ರಿಮಿಯಾಗಿ ಸೇರಿಕೊಂಡು ಹೋಗ್ತಾನೆ ಒಳಗೆ. ಯಾಕಂದರೆ ಕಟ್ನಿಟ್ಟು ಗೌರಮುಖ ಹೇಳಿದ್ರಿಂದ ಹಾವುಗಳು ಬರೋದು ಹಾಗೆ ಸಂಪೂರ್ಣ ನಿಷೇಧಗಳನ್ನು ಮಾಡಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಅಂಥ ಹೊತ್ತಲ್ಲಿ ಹಾಗೆ ಹೋಗ್ತಾನೆ. ಆ ಹಣ್ಣಿನಲ್ಲಿ ಹೋದ ಫಲವನ್ನು ಕೊನೆಯ ದಿವಸ ಎಲ್ಲ ಪೂಜೆ ಪುನಸ್ಕಾರ ಮುಗಿದಿದೆ, ಇನ್ನು ಫಲ ತಿನ್ನುವ ಹೊತ್ತು ಎಲ್ಲರಿಗೂ ಫಲಗಳನ್ನು ಹಂಚಿ ತನ್ನ ಕೈಯಲ್ಲಿರುವ ಫಲವನ್ನು ಪರೀಕ್ಷಿತ ತಿನ್ನುವಾಗ ಅದೊಂದು ಕ್ರಿಮಿ ಅವನಿಗೆ ಅದರಲ್ಲಿ ಕಾಣಿಸ್ತದೆ. ಪರೀಕ್ಷಿತನಿಗಾಗಲೇ ಸಾವು ಗೆದ್ದಿರ್ತಾನೆ, ಸಾಯುವುದಕ್ಕೆ ಸಿದ್ಧನೂ ಆಗಿರ್ತಾನೆ. ಅವನು ಆ ಕ್ರಿಮಿಯನ್ನು ನೋಡಿ ಇದು ತಕ್ಷಕನೇ ಬಂದಿದ್ದಾನೆ, ಅವನು ಬಂದು ನನ್ನನ್ನು ಕರೆದುಕೊಳ್ಳುವುದಕ್ಕೆ ಕಾಯುತ್ತಿದ್ದಾನೆ, ನನಗೂ ಹೊರಡುವ ಹೊತ್ತಾಯಿತು, ನಾನಿನ್ನು ಅವನನ್ನು ಕಾಯಿಸುವುದು ಒಳಿತಲ್ಲ, ಬಾ ಅಂತ
ಆ ಕ್ರಿಮಿಯನ್ನು ತನ್ನ ಕುತ್ತಿಗೆ ಹತ್ತಿರ ಬಿಟ್ಕೊಳ್ತಾನೆ. ಇದು ಭಾಗವತದಲ್ಲಿ ಈ ವಿವರಣೆ ಇಲ್ಲ, ಇದು ಮಹಾಭಾರತದ ವಿವರಣೆ. ತನ್ನ ಕುತ್ತಿಗೆ ಹತ್ತಿರ ಬಿಟ್ಕೊಂಡು ಅದು ತಾನು ತಕ್ಷಕನಾಗಿ ಕಚ್ಚುವ ವೇಳೆಗೆ ದೇಹವನ್ನು ಇವನು ತ್ಯಾಗ ಮಾಡಿ ಆಗಿರ್ತದೆ. ಪರೀಕ್ಷಿತ ಸತ್ತು ಬಿಟ್ಟಿರ್ತಾನೆ, ತಕ್ಷಕ ನೆಪವಾಗಿ ದೇಹ ಸತ್ತು ಹೋಗುತ್ತೆ. ಇದನ್ನು ಜನಮೇಜಯ ಮಂತ್ರಿಗಳಿಂದ ಕೇಳಿದ. ಇತ್ತ ಉಗ್ರಶ್ರವಸ್ ಹೇಳ್ತಿದ್ದಾನೆ, ಶೌನಕರು ಕೇಳ್ತಿದ್ದಾರೆ. ಆಗ ಬಹಳ ಒಳ್ಳೆಯ ಪ್ರಶ್ನೆ ಕೇಳ್ತಾನೆ ಜನಮೇಜಯ ಮಂತ್ರಿಗಳಿಗೆ. ಕಾಶ್ಯಪ ಅನ್ನೋ ಬ್ರಾಹ್ಮಣ ವಿಷ ತೆಗೆಲಿಕ್ಕೆ ಬಂದಿದ್ದ, ತಕ್ಷಕ ವಾಪಸ್ ಕಳಿಸಿದ, ಇದನ್ನು ನಿಂಗೆ ಹೇಳಿದ್ಯಾರು? ಎಷ್ಟು ಬ್ಯೂಟಿಫುಲ್ ನೋಡಿ, ಯಾವ ಡೌಟ್ ಉಳಿಸಲ್ಲ ವೇದವ್ಯಾಸರು. ತಕ್ಷಕ ಅಂತೂ ಬಂದು ಹೇಳೋ ಸಾಧ್ಯತೆ ಇಲ್ಲ ಮಂತ್ರಿಗಳಿಗೆ, ಅವನ ಗುಟ್ಟೋದು. ಕಾಶ್ಯಪ ಬಂದು ಹೇಳಿದ್ದಕ್ಕೆ ಕಾಶ್ಯಪ ಬಂದಿದ್ನ ಅಂತ ಗೊತ್ತಾಗಬೇಕು ಇವನಿಗೆ, ಜನಮೇಜಯನಿಗೆ. ಕಾಶ್ಯಪ ಬಂದು ಹೇಳಿದರೆ ಆಗ ಮತ್ತೊಂದು ಪ್ಲ್ಯಾನ್ ಮಾಡೋಕ್ಕಾಗ್ತಿತ್ತು. ಕಾಶ್ಯಪ ಬಂದು ಹೇಳೋ ಸಾಧ್ಯತೆ ಇಲ್ಲ, ವಾಪಸ್ ಕಳಿಸಿದ್ದಾರೆ. ನಿನಗೆ ಯಾರು ಹೇಳಿದ್ದು? ನಿಮಗೆ ಹೇಗೆ ಗೊತ್ತಾಯಿತು? ವೇದವ್ಯಾಸರು ಎಷ್ಟು ಕ್ಲಿಯರ್ ಮಾಡ್ತಾರೆ, ಯಾವ ಡೌಟು ಉಳಿಸಲ್ಲ. ನೀವು ಯಾವುದೇ ಡೌಟ್ ಬಂದರೆ ನೋಡಿ, ನೆಕ್ಸ್ಟ್ ಅಧ್ಯಾಯದಲ್ಲಿ ಉತ್ತರ ಇರುತ್ತೆ, ಆ ಥರ ಕ್ಲಿಯರ್. ಆವಾಗ ಮಂತ್ರಿಗಳು ಹೇಳ್ತಾರೆ, ಆ ಮರ ಇತ್ತಲ್ಲ, ಸುಡಲಿಕ್ಕೆ ಹೊರಟ ಮರ, ಅದರೊಬ್ಬ ಬಡಗಿ ಕಟ್ಟಿಗೆ ಕಡಿಲಿಕ್ಕೆ ಕೂತಿದ್ದ. ಅವನಿವರ ಇಷ್ಟೂ ಸಂಭಾಷಣೆ ಕೇಳಿಕೊಂಡಿದ್ದ. ಮತ್ತು ತಕ್ಷಕ ಸುಡುವಾಗ ಅವನೂ ಸುಟ್ಟು ಭಸ್ಮ ಆಗಿದ್ದ. ಅವನು ಮರ ಮತ್ತೆ ಚಿಗುರುವಾಗ ಅವನೂ ಅದರಲ್ಲಿ ಜೀವಂತನಾಗಿ ಕೂತಿದ್ದ. ಅವನು ಬಂದು ಹೇಳಿದ. ಎಷ್ಟು ಚೆನ್ನಾದ ಲಾಜಿಕ್ಗಳನ್ನು. ಹೀಗೆ ಜನಮೇಜಯನಿಗೆ ಗೊತ್ತಾಗುತ್ತೆ, ತಕ್ಷಕನಿಂದಾಗಿ ತನ್ನ ಅಪ್ಪ ಸತ್ತ. ತಕ್ಷಕ ಹಾಗಾದರೆ ನನ್ನ ಪೂರ್ವಜರನ್ನು ಕೊಂದವ. ಆ ತಕ್ಷಕ ಸಾಯಬೇಕು, ಹಾಗೊಂದು ಸರ್ಪಯಜ್ಞ ಮಾಡಿ ಅಂತ ಘೋಷಣೆ ಮಾಡ್ತಾನೆ. ಇತ್ತ ವಾಸುಕಿ, ಶೇಷ, ತಕ್ಷಕ ಇವರೆಲ್ಲರೂ ಕೂಡ ಕದ್ರುವಿನ ಮಕ್ಕಳು. ಅದರಲ್ಲಿ ವಾಸುಕಿ ತುಂಬ ಒಳ್ಳೆಯವ. ಅವನು ತುಂಬ ತಲೆಬಿಸಿಯಲ್ಲಿ ಈ ಶಾಪದಿಂದ, ಅಮ್ಮನ ಶಾಪದಿಂದ ನಾವು ಮುಕ್ತರಾಗುವುದು ಹೇಗೆ? ಆಚೆ ಕಡೆ ಜನಮೇಜಯ ಯುದ್ಧ ಪ್ರಾರಂಭ ಮಾಡಿದ್ದಾನೆ ನಮ್ಮ ವಿರುದ್ಧ, ನಮ್ಮನ್ನು ಸುಟ್ಟು ಭಸ್ಮ ಅಂತೂ ಮಾಡ್ತಾನೆ. ಯಾಕೆಂದರೆ ನಮ್ಮ ಅಮ್ಮನ ಶಾಪ ಬೇರೆ ಇದೆ, ಅವನು ಬೇರೆ ಯಜ್ಞ ಮಾಡ್ತಿದ್ದಾನೆ. ಎಲ್ಲ ನಾಗಗಳು ಬಂದು ನನ್ನ ಅಗ್ನಿ ಕುಂಡದಲ್ಲಿ ಬೀಳಬೇಕು ಅನ್ನೋದು ಅವನ ತೀರ್ಮಾನ. ನಮ್ಮ ಅಮ್ಮನದು ಸಪೋರ್ಟ್ ಆಗುತ್ತೆ ಈ ಫ್ಯಾಕ್ಟ್. ಹಾಗಾಗಿ ನಾವೀಗ ಹೇಗೆ ಪಾರಾಗೋದು ಅಂತ ವಾಸುಕಿಗೆ ಒಂದೇ ಚಿಂತೆ. ಅವನು ಅದರ ಚಿಂತೆಯಲ್ಲಿರುವಾಗ ಇತ್ತ ಯಾಯಾವರ ಅನ್ನುವ ವಂಶದ ಒಬ್ಬ ಬ್ರಹ್ಮಚಾರಿ. ಯಾಯಾವರ ವಂಶ ಅಂತಂದರೆ ಹಳ್ಳಿಗೆ ಹೋಗಿ ಭಿಕ್ಷೆ ಬೇಡಿ ಬದುಕುವ ಒಬ್ಬ ಸನ್ಯಾಸಿ ಅಥವಾ ಬ್ರಹ್ಮಚಾರಿ. ಅವನು ಪ್ರತಿ ಪಕ್ಷಕ್ಕೆ ಒಮ್ಮೆ, ಪಕ್ಷ ಅಂದರೆ 15 ದಿವಸಕ್ಕೊಮ್ಮೆ, ಹುಣ್ಣಿಮೆಯೋ ಅಮಾವಾಸ್ಯೆಯೋ ಬರ್ತಾ ಇರುತ್ತಲ್ಲ, 15 ದಿವಸಕ್ಕೊಮ್ಮೆ ಅಗ್ನಿಹೋತ್ರ ಮಾಡಬೇಕು. ಅಂಥವರು ಯಾಯಾವರ ವಂಶದವರು. ಆ ಥರದ ವಂಶದ ಜರತ್ಕಾರು ಅನ್ನುವ ಒಬ್ಬ ಬ್ರಹ್ಮಚಾರಿ ಹೀಗೆ ಹಳ್ಳಿ ತಿರುಗ್ತಾ ರಾತ್ರಿಗಳನ್ನು ಯಾವುದೋ ಹಳ್ಳಿಯಲ್ಲಿ ಕಳೆಯೋದು, ಮತ್ತೆ ಮುಂದೆ ಹೋಗೋದು ಭಿಕ್ಷಾಟನೆ, ಮತ್ತೊಂದು ಹಳ್ಳಿಯಲ್ಲಿ ಮತ್ತೆ ಮುಂದೆ ಹೋಗೋದು, ಹೀಗೆ ನಡೀತಾ ಇರಬೇಕಾದ್ರೆ ಒಂದು ದಿನ ಅವನ ಬಳಿಗೆ ಕಣ್ಣ ಮುಂದೆ ಒಂದು ಘಟನೆ ನಡೀತದೆ. ಅವನು ಹೋಗ್ತಾ ಇರುವಾಗ ಒಂದು ದೊಡ್ಡ ಮರ, ಆ ಮರದ ಟೊಂಗೆಯಲ್ಲೆಲ್ಲ ಕಾಲು ಕೆಳಗೆ, ಕಾಲು ಮೇಲೆ ತಲೆ ಕೆಳಗಾಗಿ ಜೋತಾಡ್ತಿರುವ ಕೆಲವು ಮನುಷ್ಯರು ಮರದಲ್ಲಿ ಕಾಣಿಸ್ತಾರೆ ಇವನಿಗೆ. ಇವರು ಯಾಕೆ ಕಾಲು ಮೇಲೆ ಹಾಕಿ ತಲೆ ಕೆಳಗೆ ಬಿಟ್ಕೊಂಡು ಈ ಥರದ ತಪಸ್ಸು ಮಾಡ್ತಾರೆ ಅಂತ ಅವರನ್ನೇ ಹೋಗಿ ಕೇಳ್ತಾನೆ. ಅವ್ರು ಹೇಳ್ತಾರೆ, ನಾವು ಯಾಯಾವರ ವಂಶದವರು, ನಮ್ಮ ವಂಶದಲ್ಲಿ ನಮ್ಮನ್ನು ಉದ್ಧರಿಸುವ ಒಬ್ಬ ಮಗ ಇಲ್ಲ ಆಗಿದ್ದಾನೆ. ಇದ್ದ ಒಬ್ಬ ಮಗ ಬ್ರಹ್ಮಚರ್ಯ ತಪಸ್ಸು ಅಂತ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ನಮಗೆ ಮುಂದೆ ಉದ್ಧಾರ ಮಾಡುವವರು ವಂಶಜವರು ಯಾರೂ ಇಲ್ಲ ಆಗಿದ್ದಾರೆ. ನಾವು ಅದಕ್ಕಾಗಿ ನಮ್ಮ ವಂಶ ಹೇಗಾರು ಉದ್ಧಾರ ಆಗಲಿ ಅಂತ ತಪಸ್ಸು ಮಾಡ್ತಿದ್ದೇವೆ. ಅವನು ಕೇಳ್ತಾನೆ, ನಾನೇ ನಿಮ್ಮ ವಂಶದವ, ನಾನೇ ಜರತ್ಕಾರು, ಯಾಯಾವರ ವಂಶದ ಜರತ್ಕಾರು, ನನ್ನಿಂದ ನಿಮಗೇನಾಗಬೇಕು? ಓ, ನಮಗೆ ಏನಾಗೋದು ಬೇಡಪ್ಪ, ನಮ್ಮ ವಂಶ ಮುಂದುವರಿಬೇಕು, ನಿನ್ನೊಟ್ಟಿಗೆ ಅದು ಮುಕ್ತಾಯ ಆಗಿಬಿಡಬಾರ್ದು, ಹಾಗೊಂದು ಮಗ ಬೇಕು. ಒಂದು ಮಗುವನ್ನು ಕೊಟ್ಟು, ಮಗಳು ಕೂಡ ಮುಂದುವರಿಸುವವಳು ಅನ್ನುವ ವಿಚಾರಗಳೆಲ್ಲ ಮುಂದೆ ಬರುತ್ತೆ. ನೀವು ಆ ಥರದ ಪೂರ್ವಗ್ರಹಗಳು ಬೇಡ. ಒಂದು ವೇಳೆ ಹೆಣ್ಣು ಮಕ್ಕಳೇ ಇದ್ದರೆ ಏನು ಮಾಡಬೇಕು? ದಕ್ಷಿಣೆಗೆ ಬರೀ ಹೆಣ್ಣು ಮಕ್ಕಳೇ ಹುಟ್ಟಿದ್ರು ಅಂತ ನಾನು ಹೇಳಿದೆ. ಆಗ ಒಂದು ವಿವರಣೆ ಬರುತ್ತೆ. ಹೆಣ್ಣು ಮಕ್ಕಳೇ ಹುಟ್ಟಿದರೆ
ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿಕೊಡುವ ಗಂಡನ ಹತ್ರ ಹೇಳಲಾಗ್ತದೆ, ನಿನ್ನ ಮಗ ನನ್ನ ಮುಂದಿನ ಸಕ್ಸೆಸರ್ ಅಂತ. ಹಾಗಾಗಿ ಹೆಣ್ಣು ಮಕ್ಕಳು ಹುಟ್ಟಬಾರ್ದು, ಬರೀ ಗಂಡು ಮಕ್ಕಳೇ ಹುಟ್ಟಬೇಕು ಅಂತ ಏನೂ ಇಲ್ಲ. ಪುತ್ರ ಮತ್ತು ಪುತ್ರಿ ಅನ್ನೋದರಲ್ಲಿ ಇಕಾರಾಂತ ಮತ್ತು ಅಕಾರಾಂತ ವ್ಯತ್ಯಾಸ ಬಿಟ್ಟರೆ, ಅದು ಪುಲ್ಲಿಂಗ ಸ್ತ್ರೀಲಿಂಗ ಅನ್ನುವ ಶಬ್ದ ವ್ಯತ್ಯಾಸಕ್ಕೆ ಬಳಸಿದ ವ್ಯತ್ಯಾಸ ಬಿಟ್ಟರೆ, ಅರ್ಥದ ದೃಷ್ಟಿಯಿಂದ ಪುತದಿಂದ ಯಾರು ರಕ್ಷಿಸುತ್ತಾರೋ ಅವರು, ಪುತ ಅನ್ನುವ ನರಕದಿಂದ ಯಾರು ರಕ್ಷಿಸುತ್ತಾರೋ ಪೂರ್ವಜರನ್ನು ಅವರು, ಅದು ಪುತ್ರ ಇರ್ಬೋದು ಪುತ್ರಿ ಇರ್ಬೋದು, ಅಲ್ಲೇನು ಲಿಂಗಭೇದ ಇಲ್ಲ. ಈ ಥರದ ಕ್ಲಾರಿಟಿಗಳು ಬಹಳ ನಮ್ಮಲ್ಲಿ ತಪ್ಪಾಗಿ ಅರ್ಥ ಆಗಿದ್ದಾವೆ, ಅದರಿಂದ ನಾನು ಅಲ್ಲಲ್ಲಿ ಹೇಳ್ತಿದ್ದೇನೆ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಮಗನನ್ನು ಕೊಟ್ಟರೆ ನಮ್ಮ ವಂಶ ಉದ್ಧಾರ ಆಗ್ತದೆ ಅನ್ನುವ ಮಾತನ್ನು ಕೇಳಿ ಜರತ್ಕಾರು ಅಷ್ಟೇ ತಾನೇ ಆಗಲಿ, ಆದರೆ ನನ್ನದೊಂದು ನಿಯಮ ಇದೆ ಅಂತಾನೆ. ಏನು ನಿಯಮ? ಅವನು ಹೇಳ್ತಾನೆ, ನಾನು ಮದುವೆ ಆಗುವ ಹೆಣ್ಣು ಜರತ್ಕಾರು ಅನ್ನುವ ಹೆಸರಿನವಳೇ ಆಗಿರಬೇಕು. ಮೊದಲನೆಯ ಕಂಡೀಷನ್, ನನ್ನ ಹೆಸರಿನವಳೇ ಆಗಿರಬೇಕು. ಎರಡನೆಯ ಕಂಡೀಷನ್, ನಾನು ಅವಳನ್ನು ನೋಡಿಕೊಂಡು ಖಾಯಂ ಇರುವುದಿಲ್ಲ, ಮನೆವಾಳ್ತೆ ಮಾಡಿಕೊಂಡು. ಮೂರನೆಯದ್ದು, ಒಂದು ಮಗು ಕರುಣಿಸುವುದಷ್ಟೇ ನನ್ನ ಕೆಲಸ. ಆಮೇಲೆ ನಾಲ್ಕನೆಯದ್ದು, ಆ ತಂದೆ ತಾಯಿ ಅವಳನ್ನು ನನಗೆ ಭಿಕ್ಷೆ ಅಂತ ಕೊಡಬೇಕು, ಕನ್ಯಾ ಭಿಕ್ಷೆಯ ಹಾಗೆ, ಆದರೆ ಮಾತ್ರ ಆಗ್ತೇನೆ. ಎಲ್ಲ ಕಂಡೀಷನ್ ಹಾಕಿಕೊಂಡು ಆಯ್ತಪ್ಪ ಅಂಥದ್ದು ಬಂದರೆ ಮದುವೆ ಆಗ್ತೇನೆ ಅಂತ ನಾವು, ಅವನಿಗೆ ಗ್ಯಾರಂಟಿ ಅಂತ ಸಿಗಲಿಕ್ಕಿಲ್ಲ ಅಂತ. ಅವನು ಹುಡುಕ್ತಾನೆ ಅದನ್ನೊಂದು ಮಾಡಿ ನನ್ನ ಮುಂದಿನ ಕೆಲಸಕ್ಕೆ ಹೋಗ್ಬೇಕು, ಇಡೀ ಕಾಡಲ್ಲಿ ಹುಡುಕ್ತಾನೆ. ಯಾರು ಸಿಗ್ತಾರೆ? ಜರತ್ಕಾರು ಅನ್ನುವರು ಸಿಗೋದಿಲ್ಲ. ಜರ ಅಂದರೆ ದೇಹ, ಕಾರು ಅಂದರೆ ಕೃಶರಾದವರು. ದೇಹ ಕೃಶರಾಗಿದೆ ಇವನದ್ದು, ದಂಡಿಸಿಕೊಂಡು ಬ್ರಹ್ಮಚರ್ಯದ ತಪಸ್ಸಿನಿಂದ ಆ ಥರ ಆದವರು ಬೇಕು ಅವನಿಗೆ. ಅವನು ಕುಕ್ಕೋತ ಹೋದಂತೆ ಒಂದು ದಿವಸ ಕಾಡಿನಲ್ಲಿ ಹುಡುಕಿ ಸಾಕಾಗಿ, ಜರತ್ಕಾರು ಅಂತ ಯಾರಿದ್ದೀರಿ ಬನ್ನಿ ಮದುವೆ ಆಗಿವಿ ಅಂತ. ಇತ್ತ ವಾಸುಕಿ ಹೇಗಾದರೂ ಮಾಡಿ ಇದರಿಂದ ಪಾರಾಗಬೇಕು ಈ ನಾಶದಿಂದ ಅಂತ ಅವನು ಹುಡುಕ್ತಾ ಇದ್ದಾನೆ. ಯಾರನ್ನು ಹುಡುಕ್ತಾನೆ? ಅವನಿಗೆ ಒಂದು ಆಶೆ, ಯಾರಾದ್ರಿಂದ ಪಾರು ಮಾಡಬಹುದು ಅಂತ. ಅವನ ತಂಗಿ ಅವಳು ಜರತ್ಕಾರು ಇರ್ತಾಳೆ. ಯಾಕೆ? ಅವಳು ದೇಹ ಕೃಶ ಆಗಿರ್ತದೆ, ಹೇಗಪ್ಪ ಪಾರಾಗುವುದು ಅಂತ ಯೋಚಿಸಿ ತಪಸ್ಸು ಮಾಡಿ ಅವಳು ಕೃಶಳಾಗಿರ್ತಾಳೆ. ಹಾಗಾಗಿ ಅವಳಿಗೂ ಜರತ್ಕಾರು ಅಂತ ಹೆಸರಿರುತ್ತೆ. ಆ ಜರತ್ಕಾರುವನ್ನು ತಂದು ವಾಸುಕಿ ಇವನಿಗೆ ಮದುವೆ ಮಾಡಿಸಿ ಕೊಡ್ತಾಳೆ ಮತ್ತು ಅವನು ಹೇಳಿದ ಎಲ್ಲ ಕಂಡೀಷನ್ಗೂ ಒಪ್ತಾರೆ. ಹಾಗೆ ಬಸಿರಾಗ್ತಾಳೆ ಈ ಹೆಣ್ಣು ಮಗಳು ಜರತ್ಕಾರು. ಯಾವಾಗ ಬಸಿರಾಗ್ತಾಳಲ್ಲ, ಇನ್ನೂ ಬಸಿರಾಗಿದ್ದಾಳೆ ಅಂತ ಇವಳಿಗೆ ಗೊತ್ತಿರೋದಿಲ್ಲ, ಆಗ ನನ್ನ ಕೆಲಸ ಆಗಿದೆ, ನಾನು ಹೊರಡ್ತೇನೆ ಅಂತಾನೆ ಜರತ್ಕಾರು. ಆಗ ಅವಳು ಹೇಳ್ತಾಳೆ, ಅಲ್ಲ ನನಗೆ ಮಗು ಆಗದೆ ಹೋಗಬೇಡಿ, ನನಗೆ ಹುಟ್ಟಿದ ಮಗು ನಮ್ಮ ವಂಶವನ್ನೇನಾದರೂ ಕಾದೀತು ಅಂತ ನಮ್ಮ ಆಶೆ ಇದೆ. ಇವನಿಗೂ ಅದೇ ಇರೋದು, ಅವನ ವಂಶ ಉಳಿದೀತು ಅಂತ. ಅವನ ವಂಶ ಉಳಿಲಿಂತಲೇ ಈ ಮಗುವನ್ನು ಹುಟ್ಟಿಸ್ತಿರೋದು. ಅದಕ್ಕೆ ಅವನು ಹೇಳ್ತಾನೆ, ನಾನು ಕೂಡ ಅದೇ ಉದ್ದೇಶದಿಂದ ನಿನ್ನ ಜೊತೆಗೆ ಇದ್ದದ್ದು, ನನ್ನ ಕೆಲಸ ಮುಗಿದಿದೆ. ಅಲ್ಲ ಮತ್ತು ನನಗಿನ್ನೂ ಗರ್ಭಿಣಿ ಆಗಿಲ್ಲ, ನಾನು ಮಗು ಹಡೆದಿಲ್ಲ. ಅಸ್ತಿ ಅಂತಾನೆ ಅವನು. ಇದೆ ಮಗು ಆಗಿದೆ, ಗರ್ಭಿಣಿ ಆಗಿದೆಯಾ, ಅಲ್ಲಿ ಇದೆ ಮಗು ಇದೆ, ಅವನಿಗೆ ಖಚಿತ. ಹೇಳಿ ಬಿಟ್ಟು ಹೋಗ್ಬಿಡ್ತಾನೆ. ಹಾಗೆ ಹುಟ್ಟಿದವನು ಅಸ್ತಿ ಅಂತ ಹೇಳಿದ್ದರಿಂದ ಹುಟ್ಟಿದವನು ಆಸ್ತಿಕನಾಗ್ತಾನೆ. ಹಾಗೆ ಆಸ್ತಿಕ ಅವನಿಗೆ ಈ ಕಥೆಯನ್ನು, ನಮ್ಮ ವಂಶ ನಿರ್ವಂಶ ಆಗ್ತದಪ್ಪ, ಹೇಗಾದರೂ ಮಾಡಿ ನೀನು ನಮ್ಮ ವಂಶ ನಿರ್ವಂಶ ಆಗದ ಹಾಗೆ ಕಾಪಾಡು ಅಂತ ಜರತ್ಕಾರು ಬಾಲ್ಯದಿಂದ ಹೇಳ್ತಾ ಬರ್ತಿರ್ತಾಳೆ. ಅದು ಅವನ ಮನಸ್ಸಿನಲ್ಲಿ ದಾಖಲಾಗ್ತಾ ಇರ್ತದೆ. ಇತ್ತ ಜರತ್ಕಾರು ವಂಶವನ್ನು ಆಸ್ತಿಕನಾಗಿ ಮುಂದುವರಿಸುವ ಒಂದು ಕಾರಣ, ಅವನು ಮದುವೆ ಆಗುವ ಅವನ ಮಕ್ಕಳು ಅಂತ ಅದು ಒಂದು ವಂಶದ ಕಥೆಯು ಬರುತ್ತೆ. ಇತ್ತ ಆಸ್ತಿಕನಿಗೆ ಈ ಮಾತು ಹೇಳ್ತಾ ಇರೋ ಹೊತ್ತಿಗೆ ಅತ್ತ ಜನಮೇಜಯ ಯಜ್ಞ ಆರಂಭ ಮಾಡಿದ್ದಾನೆ. ಇನ್ನಿಲ್ಲದಂತೆ ಸರ್ಪಗಳು ಧೋ ಮಳೆಯ ಹಾಗೆ ಬಂದು ಬೀಳ್ತಿವೆ. ಯಜ್ಞ ಕುಂಡ ಎಲ್ಲ ಸರ್ಪಗಳು ಬಿದ್ದು ಬೂದಿಯಾಗ್ತಿವೆ. ತಕ್ಷಕ ಮಾತ್ರ ಇಂದ್ರಲೋಕಕ್ಕೆ ಹೋಗಿ ಅಡಗಿ ಕೂತಿದ್ದಾನೆ. ಇಂದ್ರಲೋಕಕ್ಕೆ ಹೋಗಿ ಅಡಗಿ ಕೂತಿದ್ದ ತಕ್ಷಕ ಬರುವವರೆಗೆ ಬಿಡಬಾರ್ದು ಅನ್ನೋದು ಜನಮೇಜಯನದ್ದು ಉತ್ತಂಕ. ಅವನಿಗೂ ತಕ್ಷಕ ಬೀಳಬೇಕು ಅನ್ನೋದಕ್ಕೆ ಅವನು ಬಂದವನು. ಅವನ ಹಸಿವು ಕೂಡ ಅದೇ. ಇಬ್ಬರೂ ಕೂತಿದ್ದಾರೆ, ಯಜ್ಞ ನಡೀತಿದೆ, ಬೇಕಾದಷ್ಟು ಆ ಪ್ರಾರ್ಥನೆಗಳು, ಅದರ ಕೂಗಿಗೆ ಯಾವ ಸರ್ಪವೂ ಬೀಳದೆ ಇರಕ್ಕೆ ಸಾಧ್ಯ ಇಲ್ಲ. ಆ ಫೋರ್ಸ್ ಎಳೆದು ಹಾಕ್ತಿದೆ, ಬಂದು ಬೀಳ್ತಿವೆ. ನಾಗಜನಾಂಗ ಈ ಭೂಲೋಕ ಅಲ್ಲ, ಸ್ವರ್ಲೋಕ ಅಲ್ಲ, ಮಧ್ಯದ ಅಂತರಿಕ್ಷದಲ್ಲಿ ಇರ್ತಾರೆ ಅಂತ ಒಂದು ಮಾತು ಇದೆ.
ನಾಗ ಜನಾಂಗದವರು. ನಿಮಗೆ ಮಿಸ್ಟರ್ ಎಮ್ಮಿನ ಒಂದು ಕಥೆಯಲ್ಲಿ ನಾಗ ಜನಾಂಗದ ಒಬ್ಬ ನಾಗ ಅಂತರಿಕ್ಷದಿಂದ ಬುಡುಕ್ಕಂತ ಒಂದು ಬೆಂಕಿಯ ಉಂಡ ಹಾಗೆ ಬಂದು ಬಿದ್ದ, ಎದ್ದು ನಿಲ್ಲುವಾಗ ನಾಗ ಆಗಿದ್ದ ಅಂತ ಇತ್ತೀಚಿನ ಮಿಸ್ಟರ್ ಎಮ್ ಬರೆದ ಕಥೆ ಗೊತ್ತಿರಬಹುದು. ಗೊತ್ತಿಲ್ಲದಿದ್ದರೆ ಓದಿ. ಮಿಸ್ಟರ್ ಎಮ್ ತನ್ನ ಜೀವನದಲ್ಲಿ ಕಣ್ಣಾರೆ ಕಂಡ ಘಟನೆಯನ್ನು ಬರೆಯೋದು. ತಾನು ಗಂಗಾ ದಡದಲ್ಲಿ ಕೂತಿದ್ದೀನಿ, ಆಚೆ ಕಡೆ ಚಂದ್ರ, ಆ ಗಂಗಾ ನದಿಯ ದಡದಲ್ಲಿ ತನ್ನ ಗುರುಗಳು ಅಂತ ಅನ್ನಿಸಿಕೊಂಡು ಒಬ್ಬರ ಜೊತೆ ಕೂತಿದ್ದಾರೆ. ಅವರು ಹೀಗೆ ನೋಡ್ತಿದ್ದಾರೆ. ಚಂದ್ರನಲ್ಲ, ಒಂದು ಬೆಂಕಿಯ ಉಂಡೆ ಭಕ್ ಅಂತ ಬಂದು ಅವರ ಮಧ್ಯೆ ಬೀಳುತ್ತೆ, ಅವರಿಬ್ಬರ ಮಧ್ಯೆ. ಇವ್ರು ಹೀಗೆ ಅನ್ನೋದ್ರೊಳಗೆ ಅದು ಎದ್ದು ನಿಂತು ನಾಗನ ಹಾಗಾಗುತ್ತೆ. ಈ ಭಾಷೆಯಲ್ಲಿ ಏನೋ ಮಾತಾಡುತ್ತೆ ಅವರ ಗುರುಗಳ ಜೊತೆಗೆ. ಅವರು ಕೂಡ ಅದೇ ಥರದ ಈ ಶಬ್ದ ಸನ್ನೆಯ ಮುಖಾಂತರ ಅವರು ಏನೋ ಕಮ್ಯುನಿಕೇಟ್ ಮಾಡ್ತಾರೆ. ಇಬ್ಬರು ಮಾತಾಡಿ ಆದಮೇಲೆ ಆ ನಾಗ ಅವನಿಗೆ ಈ ಗುರುಗಳು ಏನೋ ಹೇಳಿರಬೇಕು ಆ ನಾಗನಿಗೆ ಇವರ ಬಗ್ಗೆ, ಮಿಸ್ಟರ್ ಎಮ್ ಬಗ್ಗೆ. ಇವರು ಇಂಥವ್ರು ಅಂಥವ್ರು ಗೊತ್ತಿಲ್ಲ, ಒಟ್ಟು ಅವರು ಏನೋ ಹೇಳಿರಬೇಕು. ಆ ಬಳಿಕ ಆ ಗುರುಗಳು ಹೇಳ್ತಾರೆ ಮಿಸ್ಟರ್ ಎಮ್ಮಿಗೆ, ಇವನಿಗೆ ನಮಸ್ಕಾರ ಮಾಡು ಅಂತ. ಅವನು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡುವಾಗ ಅದು ನಾಲಿಗೆಯಿಂದ ತನ್ನ ನೆತ್ತಿಯನ್ನು ನೆಕ್ಕಿತು ಅಂತ ಬರೀತಾರೆ ಮಿಸ್ಟರ್ ಎಮ್. ಆಗ ಒಂದು ವಿದ್ಯುತ್ ಸಂಚಾರ ತನಗೆ ಪಾದದವರೆಗೆ ಆಯಿತು ಅಂತ. ಎಲ್ಲಾದರೂ ಸಿಕ್ಕರೆ ಓದಿ, ಒಳ್ಳೆಯ ಪುಸ್ತಕ. ಹಿಮಾಲಯದ ಮಹಾತ್ಮರ ಗಾರುಡಿಯಲ್ಲಿ ಅಂತ ನಯನ ಕಶ್ಯಪ್ ಅದನ್ನು ಅನುವಾದ ಮಾಡಿದ್ದಾರೆ, ವೈದೇಹಿಯವರ ಮಗಳು. ಸೊ ಇದು ಆ ನಾಗ ಅಷ್ಟು ಮಾಡಿ ನೆಕ್ಕಿ ಮತ್ತೆ ಸಟ್ಟನೆ ಒಂದು ಉಂಡೆ ಹಾಗಾಗಿ ಬುಕ್ ಅಂತ ವಾಪಸ್ ನೆಗೀತು ಅಂತ ಬರೀತಾರೆ ಮಿಸ್ಟರ್ ಎಮ್ ಆಕಾಶದ ಕಡೆಗೆ. ಇವ್ರಿಗೆಲ್ಲೋ ಗೊತ್ತಿಲ್ಲ, ಗಾಬರಿ, ಸಣ್ಣ ಹುಡುಗ ಇವರು, ಅವಾಗೇನು 20. ಆವಾಗ ಅವ್ರು ಕೇಳ್ತಾರೆ ಇದು ಏನು? ಗುರುಗಳು ಹೇಳ್ತಾರೆ, ಅಂತರಿಕ್ಷ ಲೋಕದಲ್ಲಿ ನಾಗ ಜನಾಂಗ ಅಂತ ಒಂದು ಜನಾಂಗ ಇದೆ. ಆ ಜನಾಂಗ ಹೀಗೆ ತಮಗೇನಾದರೂ ಸಮಸ್ಯೆ ಆಗುವಾಗ ನಮ್ಮ ಹತ್ರ ಬರುತ್ತೆ, ತಮ್ಮ ಸಮಸ್ಯೆಯನ್ನು ನಮ್ಮ ಜೊತೆ ಕೇಳುತ್ತೆ, ನಾವು ಉತ್ತರ ಕೊಡ್ತೀವಿ, ಅವು ಮತ್ತೆ ಮರಳಿ ಹೋಗ್ತವೆ. ಹಾಗೊಂದು ಸಮಸ್ಯೆಯನ್ನು ಕೇಳಲಿಕ್ಕೆ ಬಂದ ನಾಗ ಜನಾಂಗದ ಪ್ರತಿನಿಧಿ ಅವನು ಅಂತ. ಗೊತ್ತಿಲ್ಲ, ಇದು ಒಂದು ಉಲ್ಲೇಖ. ಇಲ್ಲಿ ಮೇಲಿನಿಂದ ದೊಪ ಬೀಳ್ತವೆ. ಅದಕ್ಕೆ ನಾನು ಹೇಳಿದ ಅಂತರಿಕ್ಷದಲ್ಲಿರುವ ನಾಗ ಎಲ್ಲ ಬೀಳ್ತಿದ್ದಾವೆ ಅಂತ ಇಲ್ಲಿಯೂ ವಿವರಣೆ ಆಗುತ್ತೆ. ಹರ್ಕೊಂಡು ಬಂದು ಅಂತಿಲ್ಲ, ಮೇಲಿಂದ ಥಾಪ್ ಬೀಳ್ತವೆ. ಆಗ ತಕ್ಷಕ ಹೋಗಿ ಅಂತರಿಕ್ಷದ ಮೇಲೆ ಇರೋ ಇಂದ್ರಲೋಕಕ್ಕೆ ಹೋಗಿ ಅಲ್ಲಿ ಕೂತ್ಕೊತಾನೆ. ಇಂದ್ರನಿಗೆ ತಕ್ಷಕನ ಜೊತೆಗೆ ಒಂದು ಫ್ರೆಂಡ್ಶಿಪ್ಪು, ಬೇರೆ ಬೇರೆ ಕಾರಣಗಳೆಲ್ಲ ಇವೆ ಅದಕ್ಕೆ ಹಿನ್ನೆಲೆ. ಅವನೇನು ಮಾಡ್ತಾನೆ, ತನ್ನ ಬಟ್ಟೆಯ ಮರೆಯಲ್ಲಿ ಅಡಗಿಸಿ ಕುಡಿಸ್ಕೊಳ್ತಾನೆ. ಇಲ್ಲಿ ಕೂತ ಋಷಿಮುನಿಗಳಿಗೆ ಗೊತ್ತಾಗ್ತದೆ ಅವನು ಇಂದ್ರನ ಆಸರೆಯಲ್ಲಿದ್ದಾನೆ. ಜನಮೇಜಯನಿಗೆ ಯಾವ ಪರಿದ್ವೇಷ ಅಂದರೆ, ಇಂದ್ರನ ಸಹಿತವಾಗಿ ಕರೆಯಿರಿ, ಬಿಡಬೇಡಿ ಅವನನ್ನು. ಇವರ ಕರೆಯುವಿಕೆಯ ಆ ಮಂತ್ರಘೋಷ ಜಾಸ್ತಿ ಆಗುತ್ತೆ. ಅತ್ತ ಕಡೆ ಆಸ್ತಿಕ ಒಳಗೆ ಬರ್ತಾನೆ. ಯಜ್ಞ ಮಂಟಪಕ್ಕೆ ನನ್ನ ಅನುಮತಿ ಇಲ್ಲದೆ ಯಾರನ್ನು ಬಿಡಬಾರ್ದು ಅಂತ ಮೊದಲೇ ಕರಾರು ಹಾಕಿರ್ತಾನೆ ಜನಮೇಜಯ. ಯಾಕಂದರೆ ಒಬ್ಬ ಹೇಳ್ತಾನೆ, ಋತ್ವಿಜರಲ್ಲಿ ಬಂದಂತಹ ಒಬ್ಬನೋ ಯಾರೋ ಒಬ್ಬ ಅನಾಮಿಕನೋ, ನಡುವೆ ನಿಲ್ಲುತ್ತೆ ನಿಮ್ಮ ಯಜ್ಞ ಒಬ್ಬನ ಪ್ರವೇಶದಿಂದ ಅಂತ. ಅವನು ಹಾಗೆ ಹೇಳಿದ್ರಿಂದ ಜನಮೇಜಯ ಹೇಳ್ತಾನೆ ಯಾರನ್ನು ಒಳಗೆ ಬಿಡಬೇಡಿ ಅಂತ. ಒಬ್ಬ ಸನ್ಯಾಸಿಯ ಹಾಗೋ ಬ್ರಹ್ಮಚಾರಿಯ ಹಾಗೋ ಇರುವ, ತಪಸ್ವಿಯ ಹಾಗೋ ಇರುವವ ಒಳಗೆ ಬಂದರೆ ನಿಲ್ಲಿಸುವುದು ಹೇಗೆ ಅಂತ ಬಿಡಲಾಗ್ತದೆ. ಆಸ್ತಿಕ ಒಳಗೆ ಬರ್ತಾನೆ. ಆಸ್ತಿಕ ಒಳಗೆ ಬಂದ ತಕ್ಷಣ ಇವರು, ಆಸ್ತಿಕ ಬಂದಿದ್ದಾರೆ, ಒಬ್ಬರು ಆಸ್ತಿಕ ಅನ್ನುವ ಬ್ರಹ್ಮಚಾರಿ ಬಂದಿದ್ದಾರೆ, ನಿಮ್ಮ ಜೊತೆಗೆ ಮಾತಾಡಬೇಕಂತೆ. ಸ್ವಲ್ಪ ಯಜ್ಞ ಮುಗಿಯುವವರೆಗೆ ತಡಿಲಿಕ್ಕೆ ಹೇಳು ಅಂದರೆ ಕೇಳಲ್ಲ ಅಂತ ವಾಪಸ್ ಉತ್ತರ ಬರುತ್ತೆ. ಜನಮೇಜಯ ನಿಮ್ಮ ಯಜ್ಞ ಮುಂದುವರಿಲಿ, ನಾನು ಅಲ್ಲಿ ಮಾತಾಡಿ ಬರ್ತೇನೆ ಅಂತ ಅಲ್ಲಿ ಬರ್ತಾನೆ. ಆಸ್ತಿಕ ಹೇಳ್ತಾನೆ, ಈ ಕ್ಷಣದಿಂದ ಯಜ್ಞ ನಿಲ್ಲಿಸಬೇಕು. ಅಂದರೆ ಇವನು ಕೇಳ್ತಾನೆ, ನೀವು ಬಂದಿದ್ದೀರಿ, ಪಾದ್ಯ ಕೊಡ್ತಾನೆ, ಅರ್ಘ್ಯ ಕೊಡ್ತಾನೆ, ನನ್ನಿಂದ ಏನಾಗಬೇಕು ಅಂತ ಜನಮೇಜಯ ಕೇಳ್ತಾನೆ. ಈ ಕ್ಷಣದಿಂದ ನಡೆಯುತ್ತಿರುವ ಯಜ್ಞ ನಿಲ್ಲಿಸಬೇಕು. ಇಂದ್ರ ಯಾವಾಗ ಇಂದ್ರನ ಸಹಿತ ತಕ್ಷಕನನ್ನು ಕರೆದ್ರಲ್ಲ, ಆಗ ಇಂದ್ರ ತನ್ನ ಬಟ್ಟೆಯಿಂದ ಸರಿಸಿ ತಕ್ಷಕನನ್ನು ದೂಡ್ತಾನೆ. ಅವ ಬೀಳುವ ಹಂತದಲ್ಲಿದ್ದಾನೆ. ಆಸ್ತಿಕ ಯಜ್ಞ ನಿಲ್ಲಿಸಬೇಕು, ನನ್ನ ವಾಕ್ಯ ಮುಗಿಯುವುದರೊಳಗೆ ಯಜ್ಞ ನಿಲ್ಲಬೇಕು. ಯಜ್ಞ ಸಮಾಪ್ತಿ ಆಗುತ್ತೆ, ತಕ್ಷಕ ಸಾಯಲ್ಲ. ಇಡೀ ಸರ್ಪವಂಶ ತಕ್ಷಕ ಮತ್ತಿತರರು ಉಳಿಯುತ್ತಾರೆ. ಇದಕ್ಕೆ ಮೊದಲು ಸರ್ಪ ಶಾಪ ಕೊಟ್ಲಲ್ಲ ತಾಯಿ. ಶಾಪ ಕೊಡುವಾಗ ಬ್ರಹ್ಮ ತನ್ನಷ್ಟಕ್ಕೆ ಯೋಚನೆ ಮಾಡ್ತಾನೆ, ಒಳ್ಳೆಯದಾಯಿತು ಒಂದು ದೃಷ್ಟಿಯಿಂದ. ಈ ಸರ್ಪಗಳಿಗೆ, ನಾಗಗಳಿಗೆ ತಮ್ಮ ವಿಷವನ್ನು ಇದ್ದವರ ಮೇಲೆ ಕಾರಿ ಕಾರಿ ಎಲ್ಲ ಜನಾಂಗವನ್ನು ನಾಶ ಮಾಡುವ ಒಂದು ದುರಹಂಕಾರ ಬಂದಿದೆ. ಸ್ವಲ್ಪ ಅವುಗಳ ಜನಾಂಗ ನಾಶ ಆಗೋದು ಒಳ್ಳೆಯದು, ಇದು ನಡೀಲಿ, ಆ ಬಳಿಕ ಒಂದು ಹಂತಕ್ಕೆ ನಿಲ್ಲಿಸೋಣ ಅಂತ ಅವನದ್ದೊಂದು ಯೋಚನೆ ಇರುತ್ತೆ. ಆ ಕಾರಣಕ್ಕಾಗಿ ಅವನು ಕಶ್ಯಪರ ಹತ್ರನೂ ಹೋಗಿ ಹೇಳ್ತಾನೆ, ಈ ಶಾಪವನ್ನು ನೀನೇನು ತಿದ್ದಲಿಕ್ಕೆ ಹೋಗಬೇಡ, ಒಂದಿಷ್ಟು ನಾಶ ಆಗಬೇಕು. ಅವರು ನಾಶ ಆಗದಿದ್ದರೆ ಅವರದ್ದು ಉದ್ದಟತನ ಜಾಸ್ತಿ ಆಗುತ್ತೆ, ಅವರ ಆವೇಶ, ಅವುಗಳ ರೋಷ, ಅವುಗಳ ವಿಷಕಾರುವ ಗುಣ
ಸ್ವಲ್ಪ ತಹಬದಿಗೆ ತರಲಿಕ್ಕೆ ಇದು ಬೇಕು, ನಡೀಲಿ ಈ ಯಜ್ಞ, ಅದನ್ನು ಒಂದು ಹಂತದಲ್ಲಿ ನಿಲ್ಲಿಸುವ ಕೆಲಸ ನಾನು ಮಾಡ್ತೀನಿ. ಅದೇ ಆಸ್ತಿಕನಿಂದ ನಡೆಸಿರುವುದು. ಇದನ್ನು ವಾಸುಕಿಗೆ ಸೂಚನೆ ಕೊಡಲಾಗ್ತದೆ. ನೀನು ಹೀಗೊಂದು ಮಾಡು, ಜರತ್ಕಾರು ಅಂತ ಬರ್ತಾನೆ, ಅವನ ಮೂಲಕ ಹುಟ್ಟುವ ಮಗ ನಿನ್ನ ವಂಶ ನಾಶ ಆಗದ ಹಾಗೆ ನೋಡ್ಕೊಳ್ತಾನೆ. ಹಾಗಾಗಿ ವಾಸುಕಿ ತಕ್ಷಕ ಉಳಿಯುತ್ತಾರೆ. ಇನ್ನು ಯಜ್ಞ ನಡೀಲಿ ಅಂತ ಒಂದು ಕಡೆಯಿಂದ ಉತ್ತರ ಕರ್ನಾಟಕದವರು ಬಡಿದುಕೊಳ್ತಲೇ ಇದ್ದಾರೆ, ಮತ್ತೊಂದಿಷ್ಟು ಜನ ದಕ್ಷಿಣ ಕನ್ನಡದಲ್ಲಿ ಕೊಲ್ಲಬಾರ್ದು ಅಂತ ಪೂಜಿಸ್ತಾ ಇದ್ದಾರೆ. ಬ್ಯಾಲೆನ್ಸ್ ಆಗ್ತಾ ಇದೆ ಬ್ರಹ್ಮ ವ್ಯವಸ್ಥೆ. ಇವತ್ತಿಗೂ ನೋಡಿ ಮುಂದೆ ಏನಾಗುತ್ತೆ, ಆಸ್ತಿಕನನ್ನು ಕೇಳಲಾಗ್ತದೆ, ನೀನು ನಮ್ಗೆ ಇಷ್ಟೆಲ್ಲ ಉಪಕಾರ ಮಾಡಿದೆಯಲ್ಲ, ನಾವು ಏನು ಮಾಡೋಣ ಅಂತ ಈ ವಾಸುಕಿ ಮೊದಲಾದ ಎಲ್ಲರೂ ಕೇಳ್ತಾರೆ. ಆ ಹಾವುಗಳಿಗೆ ಅವನು ಒಂದೇ ಮಾತು ಹೇಳ್ತಾನೆ, ಏನಿಲ್ಲ, ನನ್ನ ಹೆಸರು ಹೇಳಿದವರನ್ನು ನೀವು ಕಚ್ಚಬಾರದು. ಯಾವುದೇ ಕಾರಣಕ್ಕೆ ನೀವು ನನ್ನ ಹೆಸರು ಹೇಳಿದವರನ್ನು, ನನ್ನನ್ನು ನೆನೆದವರನ್ನು ಕಚ್ಚಿದಿರಿ ಅಥವಾ ವಿಷದಿಂದ ಕೊಂದಿರಿ ಅಂತಾದರೆ ನಿಮ್ಮ ತಲೆ 100,000 ಹೋಳಾಗಿ ಹೋಗ್ತದೆ. ಅವು ಸಾಕ್ಷಾತ್ ಒಪ್ಪಿಕೊಳ್ತಾರೆ. ಇವತ್ತಿಗೂ ನೀವೆಲ್ಲ ಕೊಲ್ಲುವವರೆಗೂ ಒಂದು ಭಾಗ ಗೊತ್ತಿದೆ, ನಿಮ್ಮ ಮನೆಗಳಲ್ಲಿ ಆಸ್ತಿಕ ಅಂತ ಬರೀರಿ ಅಂತ ಒಂದು ಪದ್ಧತಿ ಇದೆ ನೋಡಿ. ಓಂ ಆಸ್ತಿಕಾಯ ನಮಃ ಅಂತ ಹೇಳಬೇಕು ಅಂತ ನಮ್ಮ ಅಪ್ಪನೂ ಹೇಳ್ತಿದ್ರು. ಹೇಳಿದರೆ ಹೊರಟೋಗುತ್ತೆ, ಅದು ನಿಲ್ಲಲ್ಲ ಅಂತ. ಅಷ್ಟೇ ಮಂತ್ರಕ್ಕೆ ಅವುಗಳು ಹೋಗ್ತವೆ, ಬಡಿಬೇಕಾಗಿಲ್ಲ. ಆದರೆ ನಮಗೇನು, ಬಿಲದೊಳಗೆ ಹೋದರೂ ಚಿಮಣಿ ಎಣ್ಣೆ ಹಾಕಿ ಅದಕ್ಕೆ ಕಸ ಹಾಕಿ ಬೆಂಕಿ ಹಚ್ಚಿದ್ಮೇಲೆ ಸಮಾನ ಒಳಗೆ ಸತ್ತೋಯ್ತು ಅಂತ. ಅಹಿಂಸೆ, ಮತ್ತೆ ಹಿಂಸೆ ಅಹಿಂಸೆ ಕಾನ್ಸೆಪ್ಟ್. ತಾನಾಗಿ ಬಂದು ಕಚ್ಚಿದರೆ ಬಡಿಯಬಹುದು, ಕಚ್ಚದೇ ಇರೋದನ್ನೆಲ್ಲ ಹುಡುಕಿ ಬಡಿಯುವುದು ಮನುಷ್ಯ ಮಾತ್ರ. ಸೊ ಈ ದೃಷ್ಟಿಯಲ್ಲಿ ಆಸ್ತಿಕನೂ ಕೂಡ ಅಹಿಂಸಾ ಪರಮೋ ಧರ್ಮ ಅನ್ನುವುದನ್ನೇ ಹೇಳಿದ ಬ್ರಾಹ್ಮಣ ಅಂತ ಅಲ್ಲಿ ರುರುವಿಗೆ ಹೇಳಿದ ಕತೆ ಹೇಳಿದ ಸಹಸ್ರಪಾದ ಹೇಳಿದ್ದು. ಮುಂದೇನಾಯಿತು, ರಸಘಟ್ಟ, ಇನ್ನೂ ಮಹಾಭಾರತ ಪ್ರವೇಶವೇ ಆಗಲಿಲ್ವಲ್ಲ ಅಂತ ನಿಮಗನ್ನಿಸ್ಬೋದು. ನಮ್ಮ ತಾಳ್ಮೆ, ನಮ್ಮ ಸಂಯಮ, ಇಡೀ ಚರಿತ್ರೆಯನ್ನು, ಒಂದು ಧರ್ಮಶಾಸ್ತ್ರವನ್ನು, ಒಂದು ದೊಡ್ಡ ವೇದದಂತಹ ಗ್ರಂಥವನ್ನು ಪ್ರವೇಶ ಮಾಡುವಾಗ ಮಾನಸಿಕ ಸ್ಥಿತಿಯ ಸಂಯಮ ಎಷ್ಟಿರಬೇಕು, ಎಷ್ಟು ತಾಳ್ಮೆಯಿಂದ ಪ್ರವೇಶ ಮಾಡಬೇಕು, ಅವಸರ ಮಾಡಬಾರ್ದು ಅನ್ನೋದಕ್ಕೆಲ್ಲ ಈ ಪೂರ್ವಪೀಠಿಕೆ. ಅವಸರ ಮಾಡಿದರೆ ನಿಜವಾದದ್ದನ್ನು ನಾವು ಪ್ರವೇಶಿಸುವುದಿಲ್ಲ. ಅದಕ್ಕಾಗಿ ಇದೆಲ್ಲವನ್ನು ಹೇಳ್ಕೊಂಡು ಯಾಕೆ ಇಲ್ಲಿ ಎಷ್ಟೊಂದು ಧರ್ಮಶಾಸ್ತ್ರಗಳ ಪಾಠ ಇದೆ, ಎಷ್ಟೊಂದು ವೇದದಿಂದ ತಿಳಿಯುವ ಸಂಗತಿಗಳಿವೆ, ಎಷ್ಟೊಂದು ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದ ವ್ಯಾಖ್ಯಾನಗಳಿವೆ. ಆಮೇಲೆ ಎಂಟ್ರಿ ಅಂದರೆ ನಮ್ಮನ್ನು ಮೊದಲು ಫಿಸಿಕಲಿ ಮೆಂಟಲಿ ರೆಡಿ ಮಾಡಿ, ಆನಂತರ ನಿಧಾನಕ್ಕೆ ಮೊದಲು ಸಿನಾಪ್ಸಿಸ್ ಕೊಡೋದು, ಆಮೇಲೆ PhD ಥೀಸಿಸ್. ಹಾಗಿದೆ ಮಹಾಭಾರತ. ಮೊನ್ನೆ ನಿನ್ನೆ ಪ್ರತಿಯೊಬ್ಬರು ಇನ್ನೂ ಶುರುವಾಗಲಿಲ್ವಲ್ಲ ಅನ್ನುವ ಭಾವದಲ್ಲಿದ್ದೀರಿ. ಹಾಗೇ ಶುರುವಾಗಬೇಕು. ನಮ್ಮ ವಂಶ ಕೂಡ ಹಾಗೇ ಎಷ್ಟೋ ಕಷ್ಟದಿಂದ ಆರಂಭ ಆಗಿದೆ. ನಮ್ಮ ಅಜ್ಜ ಆಗಲಿಕ್ಕೆ ನಮ್ಮ ಅಜ್ಜನ ಅಪ್ಪ ಎಷ್ಟೋ ಕಷ್ಟಪಟ್ಟಿದ್ದಾರೆ, ನಮ್ಮ ಅಜ್ಜನ ಅಪ್ಪ ಆಗಲಿಕ್ಕೆ ಅವರು ಎಷ್ಟೋ ಕಷ್ಟಪಟ್ಟಿದ್ದಾರೆ. ಪ್ರತಿಯೊಬ್ಬರ ಮನೆಯ ವಂಶದ ಚರಿತ್ರೆ ನೀವೇ ನಿಮ್ಮ ಮನೆಯಲ್ಲೇ ಕೂತು ದಾಖಲಿಸಿ ನೋಡಿ. ನಮಗೆ ಎಷ್ಟು ಪ್ರಾರಬ್ಧ, ಎಷ್ಟು ಕೆಟ್ಟದಿದೆ ಅಂದರೆ ನಮ್ಮ ಅಜ್ಜನ ಅಪ್ಪ ಅಮ್ಮನ ನಂತರದ ಹೆಸರು ಕೂಡ ಗೊತ್ತಿಲ್ಲ ನಮಗೆ. ಬಟ್ ಇವತ್ತು ನಾವು ಇಲ್ಲಿ ನಿಂತಿದ್ದರೆ ಆ ಪೂರ್ವಜರು ಕಾರಣ, ಅವರ ತಪಸ್ಸು ಕಾರಣ, ಅವರ ಪರಿಶ್ರಮ ಕಾರಣ, ಅವರು ಪಟ್ಟ ಕಷ್ಟ ಕಾರಣ. ದೊಡ್ಡ ದೊಡ್ಡ ಪೂರ್ವಜರೆಲ್ಲ, ನಾನು ಮತ್ತೆ ಹೇಳೋದು, ದೊಡ್ಡ ಪೂರ್ವಜರೆಲ್ಲ ತಮ್ಮ ದೇಹ ದಂಡಿಸಿ ಉಪವಾಸ ಇದ್ದು ಕಷ್ಟಪಟ್ಟು ಮನೆತನವನ್ನು ಕಟ್ಟಿದ್ದಾರೆ, ವಂಶ ಬೆಳೆಸಿದ್ದಾರೆ. ನಾವು ದೊಡ್ಡ ಮನೆ ಕಟ್ಟಿದ್ದೇವೆ, ಮನೆತನವನ್ನು ಹಾಳು ಮಾಡುತ್ತಿದ್ದೇವೆ. ನಮಗೆ ಮನೆತನದ ನೆನಪೇ ಇಲ್ಲ. ಮಹಾಭಾರತ ಮನೆತನವನ್ನು ನೆನಪಿಸ್ತಿದೆ. ಅಂಥ ಮನೆತನದ ಎಲ್ಲ ವಂಶದ ನನ್ನ ಹಿರಿಯರಿಗೆ, ನಿಮ್ಮ ವಂಶದ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.